ಕೆಲವರೆಲ್ಲ ಬಂದು ಏನ್ ಮಾಡಿದ್ರೆ ಹಾಸ್ಪಿಟಲ್ಗಳಲ್ಲಿ 8 ಲಕ್ಷ 10 ಲಕ್ಷ ಖರ್ಚು ಮಾಡ್ಕೊ ಬಂದಿರೋರು ಕೂಡ ಡಿಸ್ಕೆಲ್ಲ ಯಾರ್ಯಾರು ಕೂಡ ಬಂದು ಹೋಗಿದ್ದಾರೆ ಇಲ್ಲಿ, ಅಂತವ್ರಿಗೂ ಕೂಡ ಗುಣ ಆಗಿದೆ ಇಲ್ಲಿ. ಹಳೆ 60 ವರ್ಷದ್ದು 70 ವರ್ಷದ್ದು ನೋಡ್ತಿದೆ, ಒಬ್ಬರಿಗೆ ಸ್ಮಾರ್ಟ್ ಕಾರ್ಡು ಅಲ್ಲಿ ವಿದ್ಯುತ್ ಆಪರೇಷನ್ ಮಾಡಿದ್ರೆ ನಾವು ವಿದ್ಯುತ್ ಆಪರೇಷನ್ ರೆಡಿ ಮಾಡ್ಕೊಡ್ತೀವಿ ಸರ್. ಮೂಳ ಕೆಟ್ಟಾಗಿ 2 ಪೀಸ್ ಹಾಕ್ಬಿಡಿ ದೇವ್ರ ಕಡೆ ಹಂಗೆ ರೆಡಿ ಮಾಡ್ಕೊಡ್ತೀವಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಸರ್. ಭಾರತ್ ಭವನ್ ಸೆಂಟರ್ ಬೇರೆ ಜನಗಳಿಂದ ಕೇಳಿದ್ರೆ ನಾವು ಮಾಡಿಸಿರೋ ಅಂತ ಹುಡುಗರು, ನಾವು ಕಳಿಸಿರೋ ಅಂತ ಕಸ್ಟಮರ್ಸ್ ಇರ್ಬೋದು, ಇವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ಇವ್ರ ಅಣ್ಣ ತಮ್ಮದಿರ್ದು ಕೈ ಗುಣಗಾನ ತುಂಬಾನೇ ಇದೆ ಸರ್. ಆದ್ರೆ ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಬಡವ್ರಿಗಂತೂ ದುಡ್ಡೇ ಇಸ್ಕೊಳ್ಳೋದಿಲ್ಲ. ಆಸ್ಪತ್ರೆಗೆ ಹೋಯ್ತು ಅಂದ್ರೆ ಆಪರೇಷನ್ ಮಾಡಬೇಕು, ಅದ್ ಮಾಡಬೇಕು ಅಂದ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ. ಇಲ್ಲಿ ನಮ್ ಕಷ್ಟ ಬಂದು ಹೇಳ್ಕೊಂಡ್ರೆ ಬಡವರು ಅದು ಇದು ಅಂತಂದ್ರೆ ಸ್ವಲ್ಪ ಕಮ್ಮಿಗೆ ಮಾಡ್ಕೊಟ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಕೆಲಸ. ಪುನೀತ್ ರಾಜ್ಕುಮಾರ್ಗೆಲ್ಲ ಬ್ಯಾಕ್ ಪೇನು, ಬಾಡಿ ಮಸಾಜು, ಮಂಡಿಯನು, ಆಮೇಲೆ ದರ್ಶನ್ ಸಾರು, ಯಕ್ಷ್ ಸಾರು, ದುನಿಯಾ ಮಿಜಿ ಅವರೆಲ್ಲ ಮಾಡಿದೀವಿ ಸರ್ ಟ್ರೀಟ್ಮೆಂಟ್. ಅಂತ ಪುಣ್ಯಾತ್ಮರು ಇವತ್ತು ಮೈಸೂರಲ್ಲಿ ಭಾರತ್ ಬೋನ್ ಸೆಂಟರ್ ಅಂತ ಇಟ್ಕೊಂಡಿರೋದು ನಿಜವಲ್ಲೂ ನಮ್ಮ ಪುಣ್ಯ ಭೂಮಿಲಿ ಇದೊಂದು ಬೋನ್ ಸೆಂಟರ್ ಅಂತ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಸರ್ ಇಲ್ಲಿ ಸುಮಾರು ಇದು ಕೊಳ್ಳೇಗಾಲ, ಹುಣಸೂರು, KR ನಗರ, ಮುಂಬೈ ಕೂಡ ಬಂದಿದ್ದಾರೆ, ಬೆಳಗಾವಿಯಿಂದ ಬರ್ತಾ ಇದ್ದಾರೆ. ಮತ್ತೆ ಬೆಂಗಳೂರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ, ಬೆಂಗಳೂರು ಮಂಡ್ಯದವರು ಜಾಸ್ತಿ ಆಗ್ತಾ ಇದ್ದಾರೆ ಈ ಕಡೆ. 4 ದಿನ ನೋವು ತಿಂದಿದ್ರು, 2 ನಿಮಿಷದಲ್ಲಿ ನೋವು ಮಾಯ ಮಾಡಿದ್ದೀನಿ ನಾನು. ಮಲಗಿದ್ರು, ನಗ್ಬಿಟ್ಟು ತೆಗ್ಬಿಟ್ಟು ನಾನು ಮಸಲ್ಸ್ ಎಲ್ಲ ರೆಫ್ರಿ ಮಾಡಿದ ತಕ್ಷಣ ಎತ್ಕೊಬಿಟ್ರು ಶಿವಣ್ಣ ಅವ್ರಿಗೆ. ಸರ್ ಮೈಸೂರಿಗೆ ಬಂದ್ರೆ ಅಗ್ರ ಸರ್ಕಲ್ ಬಂದ್ರು, ಭಾರತ್ ಬೋನ್ ಸೆಂಟರ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಸರ್ ಇಲ್ಲಿ. 60 ವರ್ಷ ನೋಡ್ತೀನಿ ನಾನು. ಬ್ಯಾಕ್ ಪೇನು, ಸ್ಪಾಂಡಿಕ್ಸು, ಸ್ಲಿಪ್ ಡಿಕ್ಸು, ಮೂಳೆ ಕಟ್ಟಾಗ್ಬಿಟ್ರೆ ಜೈಂಟೋನು, ಹಳೆ ಪೇನ್ಗಳು ಅವೆಲ್ಲ ರೆಡಿ ಮಾಡ್ಕೊಡ್ತೀವಿ ಸರ್. ಅಲ್ಲೋಗ್ರೆ ನೀವು ಹಾಸ್ಪಿಟ್ಲಲ್ಲೇ ಹೋಗ್ಬಿಟ್ರೆ ಮಲ್ಮುಟ್ಟೆ ಕಟ್ಟಿ ಮಡಗಿಬಿಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಅಲ್ಲಿ ಲಿಗಮೆಂಟ್ ಇದಾಗಿದೆ ಅಂತ ತಂದಿಲ್ಲಿ ಆಪ್ರೇಷನ್ ಮಾಡ್ತಾರೆ. ಬಟ್ ನಾವು ಹಂಗೆ ಆಪ್ರೇಷನ್ ವಿತೌಟ್ ಆಪ್ರೇಷನ್ ರೆಡಿ ಮಾಡ್ಕೊಡ್ತೀವಿ ಸರ್. 60 ವರ್ಷದ ನೋವು ಇರ್ತದೆ, ವಯಸ್ಸಾಗಿರ್ತಾರೆ ಜನಗಳು. ಆಮೇಲೆ ಅಕ್ಕಪಕ್ಕ ಹಳ್ಳಿಯಿಂದ ಎಲ್ಲ ಜನ ಬರ್ತಾರೆ. ನಂಜನಗೂಡು, ನಮ್ಮ ಅಗ್ರಹಾರ, ಮೈಸೂರು, ಅದು ಬಿಟ್ರೆ ನಿಮ್ಮದು ಭಾಳ ಕಡೆಯಿಂದ ಜನ ಬರ್ತಾರೆ. ಕೊಳ್ಳೇಗಾಲ, ನರಸೀಪುರ, ಹಾಸನ, ಬೆಂಗಳೂರು ಮಾತ್ರ ಬ್ಯಾಕ್ ಪೇನ್, ಸ್ಪಾಂಡಿಕ್ಸ್ ಭಾಳ ಪೇಷಂಟ್ಗಳು ಬರ್ತಾರೆ ಸರ್. ಬ್ಯಾಕ್ ಪೇನ್ ಅಂದರೆ ಸರ್ ಅದು ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಮಲ್ಗೋಕ್ಕಿಲ್ಲ, ರೆಸ್ಟ್ ಕೊಡೋಕ್ಕಿಲ್ಲ ಬಾಡಿಗೆ. ಆ ಥರ ಏನಂದರೆ ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ಕೊತೀವಿ, ನೆಟ್ಟಿಗೆ ಕೂತ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ಬ್ಯಾಕ್ ಪೇನ್, ಸ್ಪಾಂಡಿಕ್ಸ್ ಸಹ ಬಂದಿರುತ್ತೆ ಸರ್. ವಿತೌಟ್ ಆಪ್ರೇಷನ್ ರೆಡಿ ಮಾಡ್ಕೊಡ್ತೀವಿ. ನ್ಯಾಚುರಲು ಆಯಲ್ಲು ನಾವು ಆಯಲ್ ಮಾಡಿಬಿಟ್ಟು ನಮ್ಮದು ಮೆಡಿಷನ್ ಇದೆ, ಬ್ಯಾಂಡೇಡ್ ಹಾಕ್ತೀವಿ, ಅವೆಲ್ಲ ಮಾಡಿ ಅಕ್ಕಿ ಮಾಡಿ ಕಟ್ಟಂದ್ರೆ ಅದು ಆ ಟೈಮಿಂದ ನಡ್ಕೊಂಡು ಬಂದಿದೆ ಸರ್. ಇತಿಹಾಸ ಒಂದು ಮೈಸೂರು ಇತಿಹಾಸ ಥರ ನಮ್ಮದು ಭಾಳ ರಾಜ್ಯಕ್ಕೆ ಹಳೆ ಮಹಾರಾಜರ ಕಾಲಿಂದ ಬರ್ಕೊಂಡು ಬಂದಿದೆ ಅದು. ಅವಾಗಿಂದ ಅದೇ ಮಾಡ್ಕೊಂಡು ಬರ್ತಾ ಇದೀವಿ ನಾವು, ಮುಂದೆ ಗೊಸ್ಕೊಂಡು ಹೋಗ್ತಾ ಇದೀವಿ. ಬಟ್ ಹೆಂಗೆ ಕಟ್ಟೋದಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ನೋಡ್ತೀವಿ, ಕೇಳ್ತೀವಿ ಅವ್ರಿಗೆ. ಅವ್ರು ಏನು ನೀ ಪ್ರಾಬ್ಲಮ್ ಐತಾ, ಬ್ಯಾಕ್ ಪೇನ್ ಐತಾ, ಆಮೇಲೆ ಶೋಲ್ಡರ್ ಪೇನ್ ಬೇರೆ ಮಾಡ್ತೀವಿ. ಬೇರೆ ಟ್ರೀಟ್ಮೆಂಟ್ ಥರ ಮಾಡ್ತೀವಿ ಸರ್. ಟಬ್ಬ ಗಿಡಮೂಡಿಕೆ ಔಷಧಿಗಳು ಸರ್. ನಮ್ಮದು ಗಿಡಮೂಡಿಕೆಗಳು ಭಾಳ ಆ ಟೈಮ್ನಿಂದ ಗಿಡಮೂಡಿಕೆ ಯೂಸ್ ಮಾಡ್ಕೊಬರ್ತೀನಿ. ಈಗಲೂ ಮುಂದಕ್ಕೆ ಒರೆಸ್ಕೊ ಹೋಗ್ತಾ ಇದೀವಿ ಸರ್. ಇಲ್ಲ ಅದು ನೋಡ್ಬಿಟ್ಟು ನಾವು ಸೆಟ್ ಮಾಡ್ತೀವಿ, ಫಸ್ಟ್ ಸೆಟ್ ಮಾಡ್ತೀವಿ. ಅದು ಏನು ಪ್ರಾಬ್ಲಮ್ ಐತೆ ಎಲ್ಲ ಸೆಟ್ ಮಾಡ್ತೀವಿ ಸರ್. ಮೂಳೆ ಕೆಟ್ಟಾಗಿ 2 ಪೀಸ್ ಹಾಕ್ಬಿಡಿ ದೇವ್ರ ಕಡೆ ಹಂಗೆ ರೆಡಿ ಮಾಡ್ಕೊಡ್ತೀವಿ. ಬ್ಯಾಕ್ ಪೇನ್ ಇಲ್ಲಿ ಹಳೆ 60 ವರ್ಷದ್ದು 70 ವರ್ಷದ್ದು ನೋಡ್ತಿದೆ, ಒಬ್ಬರಿಗೆ ಸ್ಮಾರ್ಟ್ ಕಾರ್ಡು ಅಲ್ಲಿ ವಿತೌಟ್ ಆಪರೇಷನ್ ಮಾಡಿದ್ರೆ ನಾನು ವಿತೌಟ್ ಆಪರೇಷನ್ ರೆಡಿ ಮಾಡ್ಕೊಡ್ತೀನಿ ಸರ್. ಬ್ಯಾಕ್ ಪೇನ್ಗೆ ಭಾಳ ಜನ ಬರ್ತಾರೆ ಸರ್. ಅದು ಇಡೀ ಜಿಲ್ಲೆಯಿಂದ ಬರ್ತಾರೆ ಸರ್. ಹುಬ್ಬಳ್ಳಿ, ದಾವಣಗೆರೆ, ಈ ಕಡೆ ಲೋಕಲ್ಲು ಜಿಲ್ಲೆ ಎಲ್ಲ ಕಡೆ ಬರ್ತಿದ್ದ ಸರ್. ಹ್ಞೂ ಸರ್, ಅಪ್ಪು ಸರ್ಗೆ ಲಿಗಮೆಂಟ್ ಇದಾಗಿದ್ದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸ್ವಲ್ಪ ಮಂಡಿಗೆ ಎಡ್ ಬಿದ್ದಿದ್ದವ್ರಿಗೆ ಶೂಟಿಂಗ್ ಮಾಡುವಾಗ ಜಂಪ್ ಮಾಡುವಾಗ ಸ್ವಲ್ಪ ಮಂಡಿದು ಡಿಸ್ಕ್ ಸ್ಲಿಪ್ ಆಗಿದ್ದು. ಅದು ಕುಣಿಸಿ ರೆಡಿ ಮಾಡಿಕೊಟ್ಟೆ, ಭಾಳ ಖುಷಿ ಆಗ್ಬಿಟ್ರು ಸರ್. ಬಟ್ ಅಲ್ಲಿ ಆಪ್ರೇಷನ್ ಮಾಡ್ತೀನಿ ಅಂದರು. ಇಷ್ಟು ಜಲ್ದಿ ಕ್ಲೀನಾಗಿ ನನಗೆ 10-20 ನಿಮಿಷದಲ್ಲಿ ರಿಲ್ಯಾಕ್ಸ್ ಮಾಡಿಕೊಟ್ರಲ್ಲ ಅಂತ ಭಾರತ್ ಬೋನ್ ಸೆಂಟರ್ ಮುಜಮಿಲ್ ಅಂತ ಬಂದು ಬೆನ್ಗೆ ತಟ್ಟಿ ಹಿಂಗೆ ಮುಂದೆ ಒರೆಸ್ಕೊ ಹೋಗ್ತಾಯಿರಿ, ನಮ್ಮದು ಇದು ಕಲೆ ಬಿಡೋಕ್ಕೆ ಹೋಗಬೇಡಿ, ಮುಂದೆ ಒರೆಸಿ ಇನ್ನು ಮುಂದೆ ಜನ್ರೇಷನ್ಗೆಲ್ಲ ಮುಂದಕ್ಕೆ ಪೀಳಿ ನಿಮ್ಮ ಮಾಡ್ಕೊ ಬರಬೇಕು ಅಂತ ಭಾಳ ಆಶೀರ್ವಾದ ಕೊಟ್ಟು ನಮಗೆ ಭಾಳ ಇದು ಮಾಡಿದ್ರು. ನನಗೆ ಮಾತ್ರ ಭಾಳ ಪುನೀತ್ ರಾಜ್ಕುಮಾರ್ ಅವರು ಏನಾದರೂ ಸಣ್ಣ ಪುಣ್ಣ ಇದ್ರು ನಮ್ಗೆ ಬಿಡ್ತಾ ಇಲ್ಲ. ಅವ್ರಿಗೆ ಬ್ಯಾಕ್ ಪೇನು ಅವ್ರ ಕಡೆಯಿಂದ ಅವ್ರ ಸ್ನೇಹಿತರು ಎಲ್ಲ ಬಂದು ತೋರಿಸ್ತಾ ಇದ್ರು. ಬೆಂಗಳೂರಿಂದ ಭಾಳ ಜನ ಬರ್ತಿದ್ರು ಸರ್. ಪುನೀತ್ ರಾಜ್ಕುಮಾರ್ಗೆಲ್ಲ ಬ್ಯಾಕ್ ಪೇನು, ಬಾಡಿ ಮಸಾಜು, ಮಂಡಿಯನು, ಆಮೇಲೆ ದರ್ಶನ್ ಸಾರು, ಯಕ್ಷ್ ಸಾರು, ದುನಿಯಾ ಮಿಜಿ ಅವರೆಲ್ಲ ಮಾಡಿದ್ದೀವಿ ಸರ್ ಟ್ರೀಟ್ಮೆಂಟು. ಫಿಲ್ಮ್ ಸ್ಟಡಿಲಿ ರವಿ ವರ್ಮ ಅವ್ರಿಗೆ ಮಾಡಿದ್ದೀವಿ. ಫೈಟ್ ಮಾಸ್ಟರ್ ಅವರು ಮಾಸ್ತುಗುಡಿ ಫಿಲ್ಮಲ್ಲಿ ಉದಯ ಅನಿಲ್ ತಿರೋಗ್ಬಿಟ್ರಲ್ಲ, ಅವ್ರಿಗೆಲ್ಲ ನಾವು ಬಾಡಿ ಮಸಾಜು, ಬಟ್ ಬ್ಯಾಕ್ ಪೇನ್, ಸ್ಪಾಂಡಿಕ್ಸ್, ಅವ್ರಿಗೆ ಜೈಂಟ್ ಪೇನ್ ಎಲ್ಲ ಇತ್ತು. ಅವ್ರಿಗೆ ಒಂದು ಶೋಲ್ಡರ್ ಕಡ್ಕೊಬಿಟ್ಟಿತ್ತು ಅನಿಲ್ ಅವ್ರಿಗೆ. ಅದು ಮಾಸ್ತುಗುಡಿ ಫಿಲ್ಮಲ್ಲಿ ತಿರೋಗ್ಬಿಟ್ರಲ್ಲ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ. ನನ್ನ ಪೇಷಂಟ್ ಅವರು ನನಗೆ ಬಿಟ್ಟು ಎಲ್ಲೂ ತೋರಿಸ್ತಾ ಇರಲಿಲ್ಲ ಸರ್. ನೀವು ಇಲ್ಲ ಅಂದರೆ ನಾವು ನಿಮ್ಮ ಕೈಲಾಗದೆ ಮಾಡಿ, ಇಲ್ಲಾಂದರೆ ನಾವು ಡಾಕ್ಟರ್ ಹೋಗ್ತೀವಿ ಅಂತ ನಮ್ಗೆ ಸೆಲೆಕ್ಟ್ ಹಿಡ್ಕೊಯ್ತಾಯಿದ್ರು. ನೀವು ಇಲ್ಲ ಅಂದರೆ ನಾವು ಹೋಗ್ತೀವಿ ಸರ್ ಅಂತ ಆ ಥರ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಸರ್. ಮಿಸ್ ಮಾಡಲೇಬೇಕು ಸರ್. ನಮಗೆ ಕಣ್ಣಿಂದ ಮಾಯ ಆಗ್ಬಿಟ್ರು ಅಂತ ಒಂಥರ ಮಾಯ ಆಗ್ಬಿಟ್ರು
ಪುನೀತ್ ರಾಜ್ಕುಮಾರ್ ಇದು ನಮಗೆ ಮನಸ್ಸಲ್ಲಿ ಏನಿದೆ ಹೋಗಿಲ್ಲ ಅಂತ ಇಲ್ಲ, ಅವರು ಇದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಇದ್ದಾರೆ. ಭಾಳ ಪುಣ್ಯ ಅಲ್ವಾ ಸರ್. ಭಾಳ ಜನ ಇದು ಮಾಡ್ತಾರೆ ಸರ್. ಪುನೀತ್ ಸರ್ಗೆ ನಾನು ಮಂಡಿ ಇತ್ತಲ್ಲ, ಅದು ಈ ಥರ ರೆಸ್ಪೆಕ್ಟ್ ಕೊಟ್ಟು ಈ ಥರ ಇದು ಮಾಡಿ ಅವ್ರಿಗೆ ಮಾಡಿದೆ ಖುಷಿ ಆಗ್ಬಿಡು, ತಪ್ಕೊಬಿಟ್ರು ನನಗೆ. ವೆರಿ ನೈಸ್, ವೆರಿ ಗುಡ್ ಟ್ರೀಟ್ಮೆಂಟ್ ನಿಮ್ಮದು ಅಂತ ಭಾಳ ಖುಷಿನಿಂದ ಒಂದು ಹೆಮ್ಮೆ ನಮಗೂ. ಒಂದು ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ಮೈಸೂರಲ್ಲಿ ಒಂದು ಇತಿಹಾಸನ ಐತಪ್ಪ ಜಟ್ಟಿ ಅವ್ರದ್ದು ಅಂದರೆ, ಭಾಳ ಇದು ಬೋನ್ ಸೆಂಟ್ರ್ ಅವರು ಅಂದರೆ ಭಾಳ ಹೆಸರು ಆಗೋರು. ಆ ಕೆಲಸ ಆಗಿರೋದು ಕೆಲಸ ಹಾಸ್ಪಿಟ್ಲಲ್ಲಿ ಆಗಕ್ಕಿಲ್ಲ, ಇವ್ರು ಹಂಗೆ ರೆಡಿ ಮಾಡ್ಕೊಡ್ಬಿಡೋರು, ಹಂಗೆ ನಡೆಸ್ಬಿಟ್ಟವ್ರೆ ಅಂತ ಇದು ಮಾಡೋರು. ರಾಜ್ಕುಮಾರ್ ಅವರು ನಮಗೆ ಭಾಳ ಅಪ್ಪಾಜಿ ಅವರು ಭಾಳ ಇದು ಮಾಡ್ತಾಯಿದ್ವಿ ಸರ್. ಅವ್ರಿಗೂ ಸೇವೆ ಮಾಡಿದ್ದೀವಿ ಸರ್. ಪಾರ್ವತಮ್ಮಂಗೂ ಮಾಡಿದ್ದೀವಿ ನಾವು. ಮಂಡಿ ಪೆನ್ ಇತ್ತು ಅವ್ರಿಗೆ, ಪಾರ್ವತಮ್ಮಂಗೆ ಅವ್ರಿಗೂ ಮಾಡಿದ್ದೀವಿ ನಾವು. ಮೊನ್ನೆ ಬೆಂಗಳೂರಿಗೆ ಹೋಗ್ಬಿಟ್ಟು ಮಾಡ್ತಿದ್ವಿ ಸರ್, ಮನೆಗೆ ಹೋಗ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲ ಬಂದರೆ ಮೈಸೂರು ಆಡಿಷನ್ ಹೋಗಿ ಬರ್ತಾಯಿದ್ರು, ಅದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಿದ್ವಿ. ಭಾಳ ಖುಷಿಯಾಗ್ಬಿಡ್ತಾಯಿದ್ರು ಸರ್ ಅವರು. ಅವರು ನಡೆಯೋಕ್ಕಾಗ್ತಾಯಿರಲಿಲ್ಲ ಅವ್ರಿಗೆ. ಭಾಳ ನಿಮಗೆ ಚಾಮುಂಡಿ ತಾಯಿ ಒಂದು ಶಕ್ತಿ ಕೊಟ್ಟಿದ್ದೆ, ಅದು ಮುಂದೆ ಒರೆಸ್ಕೋಗಿ ಬುಡಕ್ಕೆ ಹೋಗ್ಬೇಡಿ, ನೀವು ಸೇವೆ ಮಾಡಿ ಎಲ್ಲರಿಗೆ. ಬಡವರು ಬಗರು ಎಲ್ಲ ಬರ್ತಾರೆ, ಸೊ ಮಾಡಿ ಸರ್ ಸೇವೆ ನೀವು. ಇದೆಲ್ಲ ಈ ಕೆಲಸ ಎಲ್ಲ ಬುಡಕ್ಕೆ ಹೋಗ್ಬೇಡಿ, ಮುಂದೆ ಒರೆಸ್ಕೋಗಿ. ಇನ್ನು ನಮ್ಮದು ಹಳೇದಿದ್ದು ಮತ್ತು ಆ ಟೈಮಲ್ಲಿ ಹಾಸ್ಪಿಟ್ಲ್ಗಳು ಟ್ರೀಟ್ಮೆಂಟ್ಗಳು ಡಾಕ್ಟ್ರುಗಳು ಇರಲಿಲ್ಲ. ಆ ಟೈಮಲ್ಲಿ ಮಾಡ್ತಾಯಿದ್ರು, ಹಂಗೆ ಮುಂದೆ ಒರೆಸ್ಕೋಗ್ಬೇಕು, ನಿಮ್ಮದು ಹೆಸರು ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಆಶೀರ್ವಾದ ನಮಗೆ ಮಾಡಿ ಅವರು ಇದು ಮಾಡಿ ಬೇಡಿ ಗುಡ್ ಟ್ರೀಟ್ಮೆಂಟ್ ಅಂತ ಇದು ಮಾಡ್ತಾಯಿದ್ರು ಸರ್. ಏನಂದರೆ ನಮ್ಮದು ಕೊಳ್ಳೇಗಾಲ, ನರಸೀಪುರ, ಒಳಗಡೆ ಮಹಾರಾಷ್ಟ್ರ, ಹುಬ್ಳಿ, ದಾವಣಗೆರೆ, ಕೋಲ್ಹಾಪುರ, ಅದು ಎಲ್ಲ ಲೋಕಲ್ ಬರ್ತಾರೆ. ಅವರು ಬಾಂಬೆಯಿಂದ ಬರ್ತಾರೆ, ಮಡ್ರಾಸಿಂದ ಬರ್ತಾರೆ, ಚೆನ್ನೈಯಿಂದ ಬರ್ತಾರೆ, ತಮಿಳ್ನಾಡಿನಿಂದ ಬರ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ಪುತ್ತೂರಿನ ಬೋನ್ ಸೆಂಟ್ರ್ ಐತೆ ತಮಿಳ್ನಾಡಲ್ಲಿ, ಅಲ್ಲಿಂದನೂ ಬರ್ತಾರೆ ಸರ್ ಜನ, ಅಲ್ಲಿಂದನೂ ಬರ್ತಾರೆ. ಕ್ಯಾರ್ನಗರ ಆ ಕಡೆ ಈ ಕಡೆ ಸುತ್ತ ಹಳ್ಳಿಪಳ್ಳಿ ಸುತ್ತ ಜಿಲ್ಲೆಯಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಅದು ಹೆಂಗೆ ಬರ್ತಾರೆ ಅಂದರೆ ಟ್ರೈನಲ್ಲಿ ಬಂದರೆ ಅವರು ರೈಲ್ವೆ ಸ್ಟೇಷನ್ ಇದು ಫೋನ್ ಮಾಡ್ತಾರೆ ನನಗೆ, ಸರ್ ನಿಮ್ಮದು ಕ್ಲಿನಿಕ್ ಬರ್ತಾರೆ ಸರ್. ನಮ್ಮದು ಭಾರತ್ ಬೋನ್ ಸೆಂಟ್ರು ಅಗ್ರಹಾರ ಸರ್ಕಲಲ್ಲಿ ಸಂತೋಷ್ ಹೋಟ್ಲ್ ಆಪೋಸಿಟ್ ನಮ್ಮ ಕ್ಲಿನಿಕ್ಕು ಅಂತ MG ರಸ್ತೆ ಅಂತೀವಿ. MG ರಸ್ತೆ ಅಂತ ನಮ್ಮ ಅಡ್ರೆಸ್ ಇಡ್ತೀವಿ ಸರ್. ಮೈಸೂರು ಅಗ್ರಹಾರ ಸರ್. ಅಗ್ರಹಾರ ಅಂದರೆ ಒಂದು ಇತಿಹಾಸ ಅಲ್ವಾ ಸರ್, ಮಹಾರಾಜರ ಕಾಲಿಂದ. ಯಾರು ಕೇಳ್ಬಿಟ್ರೆ ಹೇಳ್ಬಿಡ್ತಾರೆ ಸರ್, ಆಟೋ ರಿಕ್ಷಾ ಅವ್ರಿಗೆ ಕೇಳಿದ್ರೆ ಜನ ಭಾರತ್ ಬೋನ್ ಸೆಂಟ್ರಲ್ಲಿ ಹುಡುಕ್ ತೆಗಿತಾರಲ್ಲ ಎಲ್ಲಿ ಸರ್, ಅದು ನಡಾನು ಮಂಡಿನೂ ಎಲ್ಲ ರೆಡಿ ಮಾಡ್ತಾರಲ್ಲ ಅಲ್ಲಿ ಎಲ್ಲಿ ಅಂದರೆ ಅವ್ರು ಹೇಳ್ತಾರೆ ನಮ್ಗೆ. ಆ ಜನನೇ ಹೇಳ್ತಾರೆ, ಜನ ಹೋಯ್ತಾ ಇದ್ದಾರೆ ನಮಗೆ ಬೋನ್ ಸೆಂಟ್ರ್ ಅವ್ರು ಹೋಯ್ತಾರೆ ಅಂತ ಹೇಳ್ತಾರೆ ಸರ್. ಅಗ್ರಹಾರ ಸರ್ಕಲಲ್ಲಿ ಭಾಳ ಕಡೆಯಿಂದ ಬರ್ತಾರೆ ಸರ್. ಕುವೆಂಪು ನಗರ, ವಿಜಯನಗರ, ಸರಸ್ವತಿಪುರಮು, ಅದು ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಅದು ಲೇಹ ಸರ್, ಗಿಡ ಮುಡ್ಕೋದು 120 ಐಟಮ್ ಹಾಕ್ಬಿಟ್ಟು ನಾವು ಲೇಹ ಮಾಡ್ತೀವಿ. ಮಂಕು ಸುಸ್ತು ಶಕ್ತಿ ಇರೋಕ್ಕಿಲ್ಲ ಅವ್ರಿಗೆಲ್ಲ ನಾವು ಲೇಹ ಕೊಡ್ತೀವಿ ಶಕ್ತಿಗೆ. ಒಳ್ಳೆ ನಮ್ಮದು ಫುಡ್ಡು ಸರ್. ಅದೇನಂದರೆ ನ್ಯಾಚುರಲ್ ಸರ್, ನ್ಯಾಚುರಲ್ ಫುಡ್ ಮಾಡ್ಕೊಡ್ತೀವಿ. ಬಟ್ ಏನಂದ್ರೆ ಅಲ್ಲೇ ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾರಲ್ಲ, ಮಾತೆ ತೊಗೋಬೇಕು, ನಾವು ಮೆಡಿಸಿನ್ ಕೊಡ್ತೀವಿ ಸರ್. ಮೂಳೆ ಬಿಗಿ ಬರೋಕ್ಕೆ ಸರ್. ಎಲ್ಲ ಗಿಡಮುಡ್ಕೆಗಳು ಎಲೆದಲ್ಲೂ ಮಾಡ್ತೀವಿ ಸರ್. ಅದು ಏನೇನೋ ಬರೀ ಸ್ಪೂನ್ ತಿನ್ಬಿಟ್ಟು ಒಂದು ಲೋಟ ಹಾಲು ಕುಡಿಬೇಕು ಸರ್. ಅದು ನೋಡಬೇಕು, ಶುಗರ್ ಅವ್ರಿಗೆ ಬೇರೆ ಥರ ಇದೆ, ನಾವು ಹೆಂಗ್ ಹುಡುಗರಿಗೂ ಬೇರೆ ಥರ ಇದೆ. ಅದು ನೋಡ್ಬಿಟ್ಟು ಏಜ್ ಆಗಿರ್ಗೂ ಬೇರೆ ಥರ ಮಾಡ್ತೀವಿ. ಅವ್ರು 3 ಥರ ಮೆಡಿಸಿನ್ ಮಾಡ್ತೀವಿ ಸರ್. ಸರ್ ಜನ ಇರ್ತಾರೆ ಸರ್, ನಾನು ಹೇಳೋಕ್ಕಿಲ್ಲ ಸರ್, ನನ್ನ ಪೇಷಂಟ್ಗಳು ಬರ್ತಾರಲ್ಲ ಸರ್, ಜಿಲ್ಲೆಯಿಂದ ಎಲ್ಲ ಬರ್ತಾರಲ್ಲ ಸರ್, ಎಲ್ಲ ಹೇಳ್ತಾರೆ ಸೀರಾ ಸರ್ ಮೂಳೆ ಗಟ್ಟಿಯಾಗಿ ನಡುಕಿನ ಮದುವೆ ಆಗಿರ್ತಾರೆ, ಇವಾಗ ಪವರ್ ಇರೋಕ್ಕಿಲ್ಲ, ಶಕ್ತಿ ಇರೋಕ್ಕಿಲ್ಲ. ಇವಾಗ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ನೀವು, ಬರ್ಗರು ಅವು ಎಲ್ಲ ತಿಂದು ಶಕ್ತಿ ಇಲ್ಲ ಇರೋಕ್ಕಿಲ್ಲ, ಪವರ್ ಇರೋಕ್ಕಿಲ್ಲ. ಅವ್ರಿಗೆಲ್ಲ ನಾವು ಏನಂದರೆ ನ್ಯಾಚುರಲ್ ನನ್ನ ಫುಡ್ಡಲ್ಲಿ ಮಾಡ್ಕೊಡ್ತೀವಿ ನಾವು. ಗಿಡ ಮುಡ್ಕಿದ್ರಿ ಎಲ್ಲ ಅದರಲ್ಲಿ ಸೈಡ್ ಎಫೆಕ್ಟ್ ನಾವು. ಬಟ್ ಒಳ್ಳೆ ನಮ್ಮದು ಲೇಹ ಸರ್, ಅದು ಭಾಳ ಒಳ್ಳೆ ವರ್ಕ್ ಮಾಡ್ತಿದೆ. ಬೆಟ್ಟು ಉಗುರಿನಿಂದ ಹಿಡಿದು ತಲೆ ಕೂದಲು ಗಂಟನೂ ವರ್ಕ್ ಮಾಡ್ತಿದ್ದಾರೆ ಸರ್. ಭಾಳ ಆ ಟೈಮ್ನಿಂದ ಮಾಡ್ಕೊಬಂದಿದ್ದೀವಿ ಸರ್. ಮಹಾರಾಜರ ಕಲ್ಲಿಂದ ಮಾಡ್ಕೊಬರ್ತಾರೆ, ಆವಾಗಿಂದ ಬರ್ತಾ ಇದ್ದೀವಿ ಸರ್. ಸರ್ ಅದು ಹೇಳೋಕೆ ಆಗಿಲ್ಲ ಸರ್, ಅಷ್ಟು ಜನ ಬರ್ತಾರೆ ಸರ್. ಭಾಳ ಜನ ಬಂದವರು ಸರ್, 1000 ಜನ, 1,00,000 ಜನ ಬಂದವರು ಸರ್, 1,00,000 ಜನ ಬಂದವರು ಸರ್. ಭಾಳ ಜನ ಬರ್ತಾ ಇದ್ರು ಸರ್. ಬಂದು ಏನಂದರೆ ಪೇಷಂಟು ಬರೋದು ಹೆಚ್ಚಲ್ಲ ಸರ್, ನಾವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ನಮ್ಮ ಭರೋಸೆಯಿಂದ ಬರ್ತಾರವರು. ನಾವು ಅವ್ರಿಗೆ ಏನಿದೆ ಖಂಡಿತ ಕುಡಿಸ್ಕೊಂಡು 10-20 ನಿಮಿಷ ನಿಧಾನ ಕುಡಿಸ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀವಿ ಸರ್. ತಾಳ್ಮೆಯಿಂದ ಮಾಡ್ಕೊಡ್ತೀವಿ. ನನ್ನ ಪೇಷಂಟ್ ಸರ್ ದುಡ್ಡು ಕಾಸು ಹೆಂಗೆ ಅಂತಂದರೆ ಅದು ಬಡವರು ಬರಲಿ ಶ್ರೀಮಂತರು ಬರಲಿ ಎಲ್ಲ ಒಂದೇ ಸರ್. ಒಂದೊಂದು ಟ್ರೀಟ್ಮೆಂಟ್ ತೊಗೋತೀವಿ ಸರ್. ಅದು ಒಂದೇ ಬ್ಯಾಕ್ ಪೇನ್ ಇರ್ತದೆ, ಹುಡುಕಿ ಇರ್ತದೆ, 250-300 ತೊಗೋತೀವಿ. ಬ್ಯಾಕ್ ಪೇನ್ ಇರ್ತದೆ, ಅದು ಒಂದು ಬೇರೆ ಥರ ತೊಗೋತೀವಿ. ಹಳೆ ನೋವು ಇರ್ತದೆ, ಅದು ತೊಗೋತೀವಿ. ಮೆಡಿಸಿನ್ ದುಡ್ಡು ತೊಗೋತೀವಿ ನಾವು. ಅಲ್ಲ ಏನು ಕಡಿಮೆ ದುಡ್ಡಲ್ಲಿ ತೊಗೋತೀವಿ ಸರ್. ಸರ್ವಿಸ್ ಥರ ಮಾಡ್ಕೊಡ್ತೀವಿ ಸರ್, ಸೋಷಿಯಲ್ ಸರ್ವಿಸ್ ಥರ ಮಾಡ್ಕೊಡ್ತೀವಿ ಸರ್. ಬೇಕಾದಷ್ಟು ನೋಡಿದ್ದೀವಿ ಸರ್, ಹೇಳ್ತೀನಲ್ಲ. ಇವಾಗ ಮೊನ್ನೆ ಅವರು ತಮಿಳ್ ಶೂಟಿಂಗ್ ನೋಡಿದ್ವಿ ಕೋಟೆ ಹತ್ರ. ಅವ್ರು ಫೈಟ್ ಹೊಡೆಯೋ ಟೈಮ್ನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಒಂದು ಇಂಚು ಬ್ಯಾಲೆನ್ಸ್ ಚೇಂಜ್ ಆಗ್ಬಿಡ್ತು. ಈ ಬೋಲ್ಸ್ ಇದೆ ನೋಡಿ, ಈ ಬೋಲ್ಸ್ ಇದು ಓಪನ್ ಆಗಿಬಿಟ್ಟಿದೆ. ಹಿಂಗೆ ಡಾಕ್ಟರ್ ಹತ್ರ ತೊಗೊಂಡೋದ್ರು ಅಂತವರು. ಇಮಿಡಿಯೇಟ್ಲಿ ಆಪ್ರೇಷನ್ ಅಂತ ಹೇಳಿದ್ರು. ಆಪ್ರೇಷನ್ ಕೊಡ್ತೀನಿ, 1 ವರ್ಷ 1.5 ವರ್ಷ ಇದು ಮಾಡಬೇಕು ಅಂತ ಇದ್ರು. ನಮ್ಮ ಹತ್ರ ಬಂದು ಸರ್ 6 ತಿಂಗಳು 1 ವರ್ಷ ಅಂದರು. 3 ತಿಂಗಳು ರೆಡಿ ಮಾಡಿಬಿಟ್ಟೆ ನಾನು. 3 ತಿಂಗಳು ಟೈಮ್ ತೊಗೊಂಡು ರೆಡಿ ಮಾಡಿದ್ವಿ. ಚೆನ್ನೈಯಿಂದ ಬರ್ತವ್ರೆ, ತಮಿಳ್ ಶೂಟಿಂಗ್ ನಡೀತಿರೋದು. ಅದು ದೇವಗಳಿಂದ ಬರ್ತಾ ಇರ್ತಾರೆ ಸರ್ ಸುಮಾರು ಜನ, ಇಲ್ಲ ಅಂತಲ್ಲ. ನಮ್ಮ ದುಬೈಯಿಂದನೂ ಬರ್ತಾರೆ, ಶೇಖ್ಗಳು ಬರ್ತಾರೆ ಇಲ್ಲ ಅಂತಲ್ಲ. ಇವಾಗ ಯಾರು ಹೇಳಿದ್ರು ಸರ್ ದುಡ್ಡು ಜಾಸ್ತಿ ತೊಗೊಬಿಡ್ತಾರೆ ಅಂತ.
ಸರ್ ದುಡ್ಡು ಜಾಸ್ತಿ, ದುಡ್ಡು ಮುಖ ನೋಡ್ಬೋದು, ಕೆಲ್ಸದ ನೋಡಬೇಕು. 1,000 ರೂಪಾಯಿ ಹೋಗಿ ಆಪ್ರೇಷನ್ ಮಾಡ್ಬಿಡ್ತು, ಕುಯ್ಬಿಡ್ತಾನೆ, ಒಂಚೂರು ಕೈ ಕ್ರಾಸ್ ಆಗಿಬಿಡುತ್ತೆ, ಅಲ್ಲಿ ಮಾತಾಡಲ್ಲ. ನಾವು ಒರಿಜಿನಾಲಿಟಿ ಮಾಡ್ಕೊಡ್ತೀವಿ, ಲಕ್ಷಾಂತರ ರೂಪಾಯಿ ಕೊಡ್ಬಿಟ್ಟು ಮಾಡಿಸ್ಕೊಡ್ತಾರೆ, ಡಾಕ್ಟ್ರಿಗೆ ಕೇಳಲ್ಲ, ಆ ಕೈನ ಕ್ರಾಸ್ ಆಗಿಬಿಡುತ್ತೆ, ಒರಿಜಿನಾಲಿಟಿ ಬರಲ್ಲ. ದೇವಗಳಿಂದ ಗುಡ್ ಟ್ರೀಟ್ಮೆಂಟು ನಮ್ಮ ಭಾರತ್ ಬೋನ್ ಸೆಂಟರ್ ಇಲ್ಲೇ ಅಂತ ಇಲ್ಲ, ದೇವಗಳಿಂದ ಸುಮಾರು ನಮ್ಮ ಕ್ಲಿನಿಕ್ ಆಶೀರ್ವಾದ ಇದೆ, ಸುಮಾರು ಜನ ಬರ್ತಾರೆ, ಇಲ್ಲ ಅಂತಲ್ಲ. ಫೈಟ್ ಡೈರೆಕ್ಟ್ಗಳು ಬರ್ತಾರೆ, ಲೇಡೀಸ್ಗಳು ಬರ್ತಾರೆ, ಇಜ್ರಗಳು ಬರ್ತಾರೆ. ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಸಲ ಶೂಟಿಂಗ್ ನಡೀತಾ ಇದ್ದು, ದೊಡ್ಡ ಮನೆ ಹುಡುಗ ಶೂಟಿಂಗ್ ನಡೀತಾ ಇತ್ತು, ಅವ್ರಿಗೆ ಟರ್ನ್ ಮಾಡುವಾಗ ಪಕ್ಕ ಹಿಡ್ಕೊಬಿಟ್ಟಿತ್ತು ಅವ್ರಿಗೆ. ನಾವು ಅವರು ಬೆಲ್ಟು ಎಲ್ಲ ಹಾಕೊಂಡು ಹಾಟ್ ಬ್ಯಾಗು ಎಲ್ಲ ಶೇಕ್ ಎಲ್ಲ ಕೊಡ್ತಾಯಿದ್ರು. ಅವ್ರಿಗೆ ಸುಮಾರು ಜನ ಇದ್ದಾರೆ ಡಾಕ್ಟ್ರುಗಳು, ಫ್ರೆಂಡ್ ಇದ್ದಾರೆ ಡಾಕ್ಟ್ರುಗಳು, ಅವ್ರು ಮಾಡಿಸಿಲ್ಲ ಅವರು. ಆಮೇಲೆ ಅವರು ಸೇನಿದ್ರು ಒಬ್ಬರು ಬಿದ್ದರು, ಎಲ್ಲ ಸರ್ ನಮ್ಮ ಶಿವಣ್ಣ ಅವ್ರಿಗೆ ಇದಾಗ್ಬಿಟ್ಟಿದೆ, ನೀವು ಒಂದ್ಸಲ ಬನ್ನಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ರು. ನಾನು ಹೋದೆ ಅಲ್ಲಿ ಬಸ್ನಲ್ಲಿ ಮಲಗಿದ್ರು AC ಇದರಲ್ಲಿ ಹೋಗ್ಬಿಟ್ಟು ನಾನು ಇದು ಮಾಡಿದೆ. ಏನು ಸರ್ ಅಂದರೆ ಏನಿಲ್ಲ, ಇದು ಹಿಡ್ಕೊಬಿಟ್ಟಿದ್ದೆ. ಮಸಲ್ಸ್ಗಳಮ್ಮ, ಏನಿಲ್ಲ ಅದು ಮಸಲ್ಸ್ಗಳಮ್ಮ, ಬಡಿ ಸರ್ ನಾನು ಮಾಡ್ಕೊಡ್ತೀನಿ, ಮೈಸೂರು ಬಂದಿರೋ ರೆಡಿ ಮಾಡ್ಬಿಟ್ಟು ಹೋಗಿ, ಚಾಮುಂಡಿ ತಾಯಿ ಆಶೀರ್ವಾದ ರೆಡಿ ಆಗ್ಬಿಟ್ಟು ಹೋಗ್ತೀರಾ ಮೈಸೂರಿನ ನೀವು ಅಂತ ಹೇಳಿದೆ. ಆಮೇಲೆ ಅವ್ರು ತಮ್ಮ ಹೇಳಿದ್ರು ಫೋನು, ಅಣ್ಣ ಮಾಡ್ಸೋಣ ಅವ್ರ ಹತ್ರ, ಇಲ್ಲ ನಾನು ಮಾಡ್ತೀನಿ, ನನಗೆ ಅವರು ರೆಡಿ ಮಾಡಿದ್ದು ಅಂತ. ಆಮೇಲೆ ಖುಷಿಯಾಗ್ಬಿಟ್ಟು ನಾನು ಅವರು ತಮ್ಮರು ಪುನೀತ್ ರಾಜ್ಕುಮಾರ್ ಅವರು ಫೋನ್ ಮಾಡಿದ ತಕ್ಷಣ ಎದ್ದು ನಿಂತ್ಕೊಬಿಟ್ಟು ನನಗೆ ಒಂದು ಸ್ಪೆಂಡಿಂದ ಮಾತಾಡಿದ್ರು ನಮಗೆ, ಬನ್ನಿ ನಮ್ಮ ತಮ್ಮನ ರೆಡಿ ಮಾಡಿದ್ದೀರಾ, ಬನ್ನಿ ನೀವು ನಮ್ಮ ತಮ್ಮ ಮಾತಾಡಿದ್ದೀರ ಅದ್ರ ಬಗ್ಗೆ ಅಂತ ಕೊಟ್ಬಿಟ್ಟು ಕರ್ಕೊಂಡೋದೆ. 4 ದಿನ ನೋವು ತಿಂದಿರೋರು, 2 ನಿಮಿಷದಲ್ಲಿ ನೋವು ಮಾಯ ಮಾಡಿದ್ದೀನಿ ನಾನು. ಮಲಗಿದ್ರು, ನಟ್ಬಿಟ್ಟು ತೆಗ್ಬಿಟ್ಟು ನಾನು ಮಸಲ್ಸ್ ಎಲ್ಲ ಫ್ರೀ ಮಾಡಿದ ತಕ್ಷಣ ಎತ್ಕೊಬಿಟ್ಟು ಶಿವಣ್ಣ ಅವ್ರಿಗೆ, ಶಿವಣ್ಣ ಅವ್ರಿಗೆ ಕೇಳ್ಕೊಬಿಟ್ಟಿದ್ದು, ಅವ್ರಿಗೆ ರೆಡಿ ಆಗ್ಬಿಟ್ಟು ಖುಷಿ ಆಗ್ಬಿಟ್ಟು ಅವರು ರೆಡಿ ಆಗ್ಬಿಟ್ಟು ನಮಗೆ ಮೈ ಮುಟ್ರೆ ನೋವು ಮಾಯ ಮಾಡಿದ್ರು ಅಂತ ಹೇಳಿದ್ರು ಅವರು ಒಂದು ಇದಿದ್ದವರು ಡೈಲಾಗ್ ಹೊಡಿದ್ರು ಅಲ್ಲಿ ಅವ್ರಿಗೆ. ಆಮೇಲೆ ಖುಷಿ ಆಗ್ಬಿಟ್ಟು ಅವರು ಒಂದು ಸಲ ನಮ್ಗೆ ಫೋನ್ ಮಾಡಿಬಿಟ್ಟು ಸಲ್ಮಾನ್ ಅವರು ಎಲ್ಲಿದ್ದೀರಾ ಬನ್ನಿ ಇಲ್ಲಿ ಅಂತ ಹೇಳಿದ್ರು, ರೆಡಿಸಿಂಗ್ ಬಂದಿರೋರು. ಆಮೇಲೆ ನಾನು ಹೋದೆ, ಅವರು ಒಂದು ನನಗೆ ಬೆಳ್ಳಿ ಗ್ಲಾಸ್ ಕೊಟ್ಟರು ಒಂದು ಖುಷಿಯಿಂದ. ಅವರು ಶಿವಣ್ಣ ಅವರು ಬೆಳ್ಳಿ ಗ್ಲಾಸ್, ಒಂದು ಸ್ವೀಟ್ ಬಾಕ್ಸು. ನನಗೆ ರೆಡಿ ತುಂಬ, ನಾನು 4 ದಿವಸದಲ್ಲಿ ನಮ್ಮ ಮೆಡಿಷನ್ನು ಸೂಜಿಯಲ್ಲಿ ಹಾಕ್ತಾ ಇದ್ದೀನಿ, ಕಮ್ಮಿ ಆಗಿಲ್ಲ. ಅದೇ ನೀವು ರೆಡಿ ಮಾಡ್ಬಿಟ್ರಪ್ಪ, ಹಂಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಗೆ ಸಲ್ಯೂಟ್ ನಮ್ಮ ಇದರಿಂದ ಭಾರತ ಬಂದ್ರಿಗೆ. ಇದು ಹೇಳ್ತಿಲ್ಲ, ನಮ್ಮ ಮೈಸೂರಿನಲ್ಲಿ ಇದೆ, ಇದೆಲ್ಲ ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗಬೇಕು, ಬರಬೇಕು. ನಾನು ಹೇಳ್ತಿಲ್ಲ, 100% ನೀವು ಸಲ್ಯೂಟ್ ನಾನು ಮಾಡಿದ್ರು ಅವರು. ತುಂಬ ಗುಡ್, ದೇವ್ರು ನಿಮಗೆ ಒಳ್ಳೇದಾಗಲಿ, ಫಸ್ಟ್ ನೀವು ನಿಮಗೆ ಒಳ್ಳೇದಾಗಲಿ ಅಂತ ನಮ್ದು ಆಶೀರ್ವಾದ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ರು ಅವರು. ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಬಿದ್ದಿದ್ದಾಗ ಏನಂದ್ರು, ಹಿಂಗೆ ಅಗ್ರ ಸರ್ಕಲಲ್ಲಿ ಅಣ್ಣ ತಮ್ಮಂದಿರು ಬಿದ್ದಿದ್ದಾರೆ, ಸಲ್ಮಾನ್ ಮತ್ತು ಮುಜಾಮಿಲ್ ಅಂತ ಹೇಳ್ಬಿಟ್ಟು. ಅವರು ಗಿಡಮೂಲಿಕೆ ಔಷಧಿಯಿಂದ ಯಾವುದೇ ಆಪರೇಷನ್ ಇಲ್ದೇ ತಮ್ಮ ಕೈಗುಣದಿಂದ ಬೇಗ ವಾಸಿ ಮಾಡುವಂಥ ಒಂದು ಗುಣ ಹೊಂದಿರೋದ್ರಿಂದ ಇಲ್ಲಿಗೆ ಸಜೆಸ್ಟ್ ಮಾಡಿದ್ರು, ಇಲ್ಲಿಗೆ ಬಂದಿದ್ದೀವಿ ನಾವು. ಬಂದು ಮತ್ತೊಂದು ಸಲ ಆಗಿತ್ತು, ಈಗ 2 ಮಂತ್ಸು ಬ್ಯಾಕ್ ನನಗೆ ಏಟಾಗಿತ್ತು, ಬಟ್ ಅದು 1 ತಿಂಗಳಲ್ಲೇ ವಾಸಿಯಾಗಿತ್ತು. ಮತ್ತು ಈಗ ಮೊನ್ನೆ ಏನಾಯಿತು, ಒಂದು ಕಾರ್ ಅಡ್ಡ ಬಂದಿರೋದ್ರಿಂದ ಬ್ರೇಕ್ ಆಗ್ತಾ ಸ್ಕಿಡ್ ಆಗಿ ಅದೇ ಗಾಡಿ ನನ್ನ ಕಾಲ ಮೇಲೆ ಬೀಳ್ತು. ಮತ್ತು ಅವ್ರ ಹತ್ರನೇ ಬಂದಿದ್ದೀನಿ. ಈಗ ಒಂದು 15 ಡೇಸ್ ಆಗಿದ್ದು ಬಿದ್ದು, ಈಗ ಮತ್ತೆ ಆರಾಮಾಗಿ ಓಡಾಡ್ತಾ ಇದ್ದೀನಿ ನಾನೀಗ. ಮತ್ತು ಈ ಕೈ ಬೆರಳು ಅಷ್ಟೇ, ಇದು ನನಗೆ ಆಡ್ತಾ ಇರಲಿಲ್ಲ, ಇದು ಇವಾಗ ಆರಾಮಾಗಿ ಆಡ್ತಾ ಇದ್ದೀನಿ. ಮತ್ತು ಊಟ ತಿನ್ಬೋದು, ಎಲ್ಲ ಮಾಡ್ಬೋದು. ಇಲ್ಲಿ ಕೈ ಕೂಡ ಚೆನ್ನಾಗಿದೆ. ಬೇರೆ ಕಡೆಗೆ ಹೋಲ್ಸ್ಕೊಂತಂದ್ರೆ, ಈಗ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಂದರೆ ಒಂದು ಚಿಕ್ಕದು ಒಂದು ಆಕ್ಸಿಡೆಂಟ್ ಆದರೂ ಕೂಡ ಒಂದು ಆಪ್ರೇಷನ್ ಮಾಡೋದು, ಅಥವಾ ಒಂದು ಸ್ಪ್ರಿಂಗ್ ಹಾಕ್ತೀನಿ ಅನ್ನೋದು, ರಾಡ್ ಹಾಕ್ತೀನಿ ಅಂತ ಹೇಳೋದು, ಅದು ಯಾವುದೇ ಥರದ ಟ್ರೀಟ್ಮೆಂಟ್ ಇಲ್ದೇ ಇಲ್ಲಿ ಉತ್ತಮವಾದ ಒಂದು ಗಿಡಮೂಲಿಕೆ ಔಷಧಿಯಿಂದ ಒಂದು 2 ಕಟ್ಟು 3 ಕಟ್ಟು ಹಾಕೋಷ್ಟೊಳಗಡೆ ಅವನ ರಿಸಲ್ಟು ತಾವಾಗೇ ಬಂದು ಹೇಳ್ತಾರೆ ಇವ್ರಿಗೆ, ಸರ್ ನಮ್ಗೆ ಡಾಕ್ಟರ್ ನಮ್ಗೆ ಹಿಂಗೆ ಗುಣ ಆಗಿದೆ, ನಮ್ಗೆ ವಾಸಿ ಆಗ್ತಾ ಇದೆ, ನಮಗೂ ಕೂಡ ಹಿಂಗಾಗಿದೆ. ನಾವು ಕೆಲವರೆಲ್ಲ ಬಂದು ಏನು ಮಾಡಿದ್ರೆ ಹಾಸ್ಪಿಟ್ಲ್ಗಳಲ್ಲಿ 8 ಲಕ್ಷ 10 ಲಕ್ಷ ಖರ್ಚು ಮಾಡ್ಕೊ ಬಂದಿರೋರು ಕೂಡ, ಡಿಸ್ಕೆಲ್ಲ ಜಾರಿಯವರು ಕೂಡ ಬಂದು ಹೋಗಿದ್ದಾರೆ ಇಲ್ಲಿ. ಅಂಥವ್ರಿಗೂ ಕೂಡ ಗುಣ ಆಗಿದೆ ಇಲ್ಲಿ ಯಾವುದೇ ಥರದ ಒಂದು ಅನುಮಾನ ಇಲ್ಲ. ಕಡಿಮೆ ಖರ್ಚಿನಲ್ಲಿ ಅಮ್ಮಮ್ಮ ಅಂದರೆ 5 ರಿಂದ 10 ಸಾವಿರ ರೂಪಾಯಿ ಹೈಯೆಸ್ಟು. ಎಂಥ ದೊಡ್ಡ ಒಂದು ಫ್ರ್ಯಾಕ್ಚರ್ ಆಗಿದ್ರು ಕೂಡ ಚಿಕ್ಕ ಪುಟ್ಟಕ್ಕೆಲ್ಲ 200 ಅವರ ಇದಕ್ಕೆ ತಕ್ಕನಾಗೆ. ತುಂಬ ಬಡವರು ಬಂದರೆ ಏನಿಲ್ಲ, ಒಂದು ಔಷಧಿ ಚಾರ್ಜ್ ಕೊಟ್ಟು ಕಳಿಸ್ಬಿಡ್ತಾರೆ, ಏನೋ ಫೀಸ್ ಅಂತ ತಗೊಳ್ಳಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಏನೋ ಒಂದು ಔಷಧಿಗೆ ಏನು ಖರ್ಚಿದೆ ಅದನ್ನು ಮಾತ್ರ ತೊಗೋತಾರೆ ಅಷ್ಟೇ. ಸರ್ ಇಲ್ಲಿ ಸುಮಾರು ಇದು ಕೊಳ್ಳೇಗಾಲ, ಹುಣಸೂರು, KR ನಗರ, ಮುಂಬೈಯಿಂದ ಕೂಡ ಬಂದಿದ್ದಾರೆ, ಬೆಳಗಾಮಿಂದ ಬರ್ತಾ ಇದ್ದಾರೆ. ಮತ್ತು ಬೆಂಗಳೂರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ, ಬೆಂಗಳೂರು ಮಂಡ್ಯದವರು ಜಾಸ್ತಿ ಆಗ್ತಾ ಇದ್ದಾರೆ ಈ ಕಡೆ. ಮೊನ್ನೆ ಬಂದರು, ನಾನು ಮತ್ತು ಇದು 2ನೇ ಸಲ ಪಟ್ಟಾಕ್ಸ್ಬೇಕಾದ್ರೆ ಬೆಂಗಳೂರಿಗೆ ಬಂದಂತ 8 ಲಕ್ಷ ಖರ್ಚಾಗಿತ್ತು ಅಂತ ಅವ್ರದ್ದು ಡಿಸ್ಕೋ ರಿಪೇರಿ ಮಾಡಿಸ್ಬೇಕಾದ್ರೆ. ಮತ್ತು ಅದನ್ನು ಇಲ್ಲಿ ಬಂದ ಮೇಲೆ ತೋರಿಸ್ಕೊಂಡು ಹೋದ್ಮೇಲೆ 2 ಕಟ್ಟನಲ್ಲಿ ಬಂದು ನಿನ್ನೆ ಗಂಡ ಹೆಂಡ್ತಿ ಪಾಪ 8 ಪರ್ಸನ್ 78 ಏಜ್ ಅವ್ರಿಗೆ, ಅಪ್ಪನಿಗೆ ಬಂದು ಥ್ಯಾಂಕ್ಸ್ ಹೇಳಿ ಅವ್ರಿಗೆ ಸ್ವೀಟ್ ಕೊಟ್ಟು ಹೋದರು ನನ್ನ ಮುಂದೆನೆ. ಅವ್ರಿಗೆ ತುಂಬ ಒಳ್ಳೆ ಸೂಕ್ತವಾದ ಚಿಕಿತ್ಸೆ ಸಿಗುತ್ತೆ ಇಲ್ಲಿ, ಯಾವುದೇ ಥರದ ಅನುಮಾನ ಇಲ್ಲ. ಎಲ್ಲ ಬಂದು ಇಲ್ಲಿ ಚಿಕ್ಕ ಪುಟ್ಟ ಫ್ರ್ಯಾಕ್ಚರ್ ಆಗಿದ್ರಾಗಲಿ, ದೊಡ್ಡ ಫ್ರ್ಯಾಕ್ಚರ್ ಆಗಿರಲಿ, ಆಪ್ರೇಷನ್ ಇಲ್ದೇ ಗುಣ ಆಗುವಂಥ ಒಂದು ಸೆಂಟರ್ ಇದು, ಬೋನ್ ಸೆಂಟರ್ ಅಂತಂಥದ್ದು ಏನಿಲ್ಲ. ಇದು ಗಿಡಮೂಲಿಕೆ ಔಷಧಿ ಆಗಿದ್ದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ. ಇದಕ್ಕೆ ಯಾವುದು ಭಯ ಪಡುವಂಥದ್ದಾಗಲಿ ಏನೇ ಆಗಲಿ ಯಾವುದು ಅನುಮಾನನೇ ಇಲ್ಲ. ಇದಕ್ಕೆ ಆರಾಮಾಗಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು, ಆರಾಮಾಗಿರ್ಬೋದು. ಬಟ್ ಇರೋಂಥ ಮೂಳೆಗೆ ನಾವು ಎಕ್ಸ್ಟ್ರಾ ರಾಡ್ ಹಾಕ್ಸ್ಕೊಂಡು ಆಲ್ಟ್ರೇಟ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಬರೋದಿಲ್ಲ. ಇಲ್ಲಿಗೆ ಇರೋದನ್ನು ಸರಿ ಮಾಡಿ ಕಳಿಸ್ತಾರೆ, ಏನು ತೊಂದರೆ ಇಲ್ಲ. ಒಂದು ಕಟ್ಟು ಜಾಸ್ತಿ ಆಗ್ಬೋದು ಸರ್, ಅದಕ್ಕೆ ಸಂಬಂಧಪಟ್ಟಾಗ ಅದಕ್ಕೆ ಗಿಡಮೂಲಿಕೆ ಔಷಧಿ ಹಾಕಿ ಅದಕ್ಕೆ ಪಟ್ಟಿ ಹಾಕ್ತಾರೆ. ಆ ಪಟ್ಟಿ ಮೂಳೆಯಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಅಲ್ಲಿ ಒಂದು ಚೆಕ್ಕದ ಚಿಕ್ಕ ದಬ್ಬೆ ಥರ ಇರುತ್ತೆ, ಅದನ್ನು ಅಲ್ಲಿ ಸೈಡ್ಗೆ ಕೊಟ್ಟು ಕಟ್ತಾರೆ. ಅದೇನಾಗ್ತದೆ, ಈ ಕಡೆ ಆ ಕಡೆ
ಸ್ಪ್ರೆಡ್ ಆಗದ ಥರ ಆ ನೋವು ಜಾಯಿಂಟ್ ಆಗೋ ಥರ ಕೂಡ್ಕೊಳ್ಳುತ್ತೆ, ಅಲ್ಲೇ ಕೂಡ್ಕೊಳ್ಳುತ್ತೆ. ಅದು ಹೊರಗಡೆ ಬಿಡಲ್ಲ. ಅದು ಅಂತ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ನಂದು ಇಷ್ಟನೇ, ಇದು ನನ್ನ ಮೂಳೆ ಕಟ್ಟಾಗಿತ್ತು, ಸೆಂಟ್ರ್ ಮೂಳೆ. ಇದು ಈಗ ಆರಾಮ ಆಡಿಸ್ತಾ ಇದ್ದೀನಿ. ಈಗ ಅದನ್ನು ಇದು ಲಾಸ್ಟ್ ಚಾನ್ಸ್ ಅಷ್ಟೇ, ಇನ್ನೇನಿಲ್ಲ. ಖಂಡಿತ ಸರ್ 100ಕ್ಕೆ 100 ಭಾಗ ನಂಬೋದು, ಬಂದು ಟ್ರೀಟ್ಮೆಂಟ್ ತಗೋಬೋದು. ಯಾವುದೇ ಥರದ ಅನುಮಾನ ಇಲ್ಲ, ಯಾವುದೇ ಥರದ ದುಬಾರಿ ಇಲ್ಲ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ನಾವು ಮನುಷ್ಯರು ಹೆಂಗಿದ್ದು ಮದುವೆ ಕಾಲಕ್ಕೆ ಹೆಂಗಿತ್ತು ಹಂಗಿರ್ತದೆ, ಆರಾಮಾಗಿರುತ್ತೆ. ಹೌದು ಸರ್, ಮೈಸೂರಿಗೆ ಬಂದರೆ ಅಗ್ರಾಸ್ ಸರ್ಕಲ್ ಬಂದರು ಭಾರತ್ ಬೋನ್ ಸೆಟ್ಟರ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಸರ್. ಇಲ್ಲಿ ಭಾರತ್ ಬೋನ್ ಸೆಟ್ಟರ್ ಅಂತಂದರೆ ಮೈಸೂರು ಹೋಟೆಲ್ ಸಂತೋಷ್ ಅಂತ ಇದೆ ಅಗ್ರಾರ್ ಸರ್ಕಲಲ್ಲಿ, ಅಲ್ಲಿ ಬಂದರೆ ಭಾರತ್ ಬೋನ್ ಸೆಟ್ಟರ್ ಅಂತಾರೆ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಸರ್. ತುಂಬ ಫೇಮಸ್ ಇದ್ದಾರೆ ಸರ್, ಏನು ತೊಂದರೆ ಇಲ್ಲ. ಈಗ ನಾವು ಗೊತ್ತಿರ್ಬೇಕಾದ್ರೆ ನಾವಿಲ್ಲಿ ಪರಿಚಯದ್ರ ಅಂದರೆ ದಿನ ಇಲ್ಲಾಂದ್ರೆ ಒಂದು 100-150 ಪೇಷಂಟ್ ಬಂದೇ ಬರ್ತಾರೆ ರೆಗ್ಯುಲರಾಗಿ. ಈಗ ಕೆಲವು ಗೊತ್ತಿಲ್ಲದವ್ರಿಗೆ ಏನು ಮಾಡ್ತಾರೆ ಅಂದರೆ ಈಗ ಯೂಟ್ಯೂಬು ಅಥವಾ ಈ ಥರದಲ್ಲೆಲ್ಲ ಒಂದು ಇದು ಕೊಟ್ಟಿರೋದ್ರಿಂದ ಅವರೇ ಹುಡುಕೊಂಬರ್ತಾ ಇದ್ದಾರೆ ಫೋನ್ ಮಾಡಿ. ಬಟ್ ನಾವು ಅಲ್ಲಿ ಗೊತ್ತಾಗದಿರೋರಿಗೆ ಅಗ್ರ ಸರ್ಕಲ್ ಹತ್ರ ಹೋಗ್ತಾರೆ, ಅಲ್ಲಿಂದ ಅವ್ರು ಕರ್ಕೊಂಬರ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ಗಳು ಮಾಡಿ ಕಳಿಸ್ತಾರೆ. ಏನು ತೊಂದರೆ ಇಲ್ಲ. ಅದಕ್ಕೆ ಒಂದು ಕಡೆ ಬರಬೇಕು ಅಂದರೆ ಅದು ವಾಸಿ ಆದ್ರೇ ಅಲ್ಲಿ ಜನ ತುಂಬಿರ್ತಾರೆ ಅನ್ನೋದಕ್ಕೆ ಅದೇ ಉದಾಹರಣೆ ಬೋನ್ ಸೆಟ್ಟರು. ಇದೇ ಒಂದು ಸತಿ ನನ್ನ ಕ್ಲಾಸ್ಮೇಟ್ ಒಬ್ಬ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಮೂಳೆ ಕೈ ಹಂಗೆ ಈ ಮೂಳೆ ಇದೆಯಲ್ಲ ಬ್ರಿಸ್ಪಿಲ್ ಕೆಳಗಡೆ ಬಂದ್ಬಿಟ್ಟಿದ್ದು. ಅದನ್ನು ಇಲ್ಲೊಂದು ಸತಿ ಪ್ರಯತ್ನ ಮಾಡೋಣ ಆಮೇಲೆ ಹೋಗೋಣ ಅಂತ ಸೀದಾ ಇಲ್ಲಿಗೆ ಕರ್ಕೊಂಬಂದೆ ನಾನು. ಕಣ್ಣು ಮುಚ್ಚಿ ಬಿಡೋದುಗಳಾದ್ರೆ ಹಂಗೆ ಕೂರಿಸೋದು, ಅದನ್ನು ಕೈ ಆಡ್ಸಪ್ಪ ಅಂದರು. ಈಸಿಯಾಗಿ ಕೈ ಆಡ್ಸೋಕ್ಕೆ ಶುರು ಮಾಡಿದೆ. ಏಕೆಂದರೆ ಇದೆಲ್ಲ ನಾವು ಕಣ್ಣಾರೆ ನೋಡಿರೋ ನಮ್ಮ ಸ್ನೇಹಿತಂಗೆ ಆಗಿರೋ ಅಂಥದ್ದೇ. ಅದರಿಂದ ಈ ಬೆನ್ನು ನೋವಿರ್ಬೋದು, ಮಂಡಿ ನೋವಿರ್ಬೋದು, ಮತ್ತು ಬ್ಯಾಕ್ ಪೇಯ್ನ್ ಇರ್ಬೋದು. ಸಡನ್ನಾಗಿ ಉಳುಕ್ಬಿಡ್ತಾರೆ. ಉಳುಕ್ದಾಗ ಅದು ನರ ಮೇಲೆ ನರ ಕೂತಿರುತ್ತೆ. ಅದು ಕೆಲವ್ರು ಏನು ಅನ್ಕೋತಾರೆ, ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಾರೆ. ಆದರೆ ಇವರು ಅದು ನರನ ವಿಂಗಡಿಸ್ತಾರೆ. ನರ ವಿಂಗಡಿದ ತಕ್ಷಣ ಇಮಿಡಿಯೇಟಾಗಿ ಅದು ಕ್ಲಿಯರ್ ಆಗುತ್ತೆ. ಅದು ಇಲ್ಲಿ ನಡೆದಿರೋ ಅಂಥದ್ದು. ತುಂಬ ಜನ ಬರ್ತಿರ್ತಾರೆ ನಮ್ಮ ಫ್ರೆಂಡ್ಸ್ಗಳು. ಆಮೇಲೆ ಫೈಟ್ ಮಾಸ್ಟರ್ಗಳು, ನಿಮಗೆ ಗೊತ್ತು ಡೈಲಿ ಫೈಟ್ ಮಾಸ್ಟರ್ಗಳು ಎಷ್ಟು ಫೈಟ್ ಮಾಡ್ತಿರ್ತಾರೆ, ಯಾವ್ಯಾವ ಥರ ಏಟ್ ಮಾಡ್ತಾರೆ, ಅದೇ ಫೈಟ್ ಮಾಸ್ಟರ್ಗಳು ನಾವೇ ಕರ್ಕೊಂಬಂದು ತುಂಬ ಜನ ಫೈಟ್ ಮಾಸ್ಟರ್ಗೆ ನಾವೇ ರೆಡಿ ಮಾಡಿಸಿದ್ದೀವಿ. ಆಮೇಲೆ ತುಂಬ ಜನ ಬಂದಿದ್ದಾರೆ. ತುಂಬ ಜನ ಫೈಟ್ ಮಾಸ್ಟರ್ಗಳು ಬಂದಿದ್ದಾರೆ, ತುಂಬ ಜನ ಪೈಲ್ವಾನ್ರುಗಳು ಬಂದಿದ್ದಾರೆ. ಆಮೇಲೆ ಹಳ್ಳಿಲಿ ಮರದಿಂದ ಬಿದ್ದವರು, ಮೂಳೆ ಕ್ರ್ಯಾಕ್ ಆಗಿರೋರು, ಅವರು ಸಹ ಬಂದು ಇಲ್ಲಿ ರೆಡಿ ಮಾಡಿಸ್ಕೊಂಡೋಗಿ ಗುಣ ಹಾಕಿರೋದಂಥದ್ದೇ. ಆಮೇಲೆ ನಮ್ಮ ಫೋಟೋಗ್ರಾಫರು ಗಣೇಶ್ ಅಂತಿದ್ರು, ಅವರು ಆಕ್ಸಿಡೆಂಟ್ ಆಗಿ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಏಟಾಗಿ ಕೊನೆಗೆ ಯಾವುದೋ ಒಂದು ಪ್ರೈವೇಟ್ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ ಸೇರಿಕೊಂಡು ಅದು ರೆಡಿ ಆಗಲಿಲ್ಲ. ನಾನು ಅಂದೆ ಬಾಪ ಇರೋ ಸತಿ ಟೆಸ್ಟ್ ಮಾಡಿಸು, ಇಲ್ಲಿ ನಿನಗೆ ಸರಿಯಾಗ್ಬೋದು ಅಂತ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗೋದು ಬರೀ 20-25 ಸಾವಿರ ರೂಪಾಯಲ್ಲಿ ಒಂದು 15-20 ದಿನ ಟ್ರೀಟ್ಮೆಂಟ್ ಕೊಟ್ಟರು. ಇಲ್ಲಿ ಪಟ್ಟಿ ಹಾಕಿ ಎಲ್ಲ ರೆಡಿ ಮಾಡಿ ಈಗ ಆರಾಮಾಗಿ ತನ್ನ ಕೆಲಸಕ್ಕೆ ತಾನು ಹೋಗ್ತಾ ಇದೆ. ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ದಂಧೆಗಳಾಗ್ಬಿಟ್ಟಿದೆ. ಏಕೆಂದರೆ ಆಸ್ಪತ್ರೆಗಳ ದಂಧೆ ಆಗಿ ದುಡ್ಡನ್ನು ಕೀಳ್ತಾ ಇದ್ದಾರೆ. ಮಾತೆತ್ತದ್ರೆ ಆಪ್ರೇಷನ್ ಮಾಡಬೇಕು, ಇವೆಲ್ಲ ನಡೀತಾ ಇದೆ. ಅದರಿಂದ ಇಲ್ಲಿ ಬಂದಾಗ ಇವರು ಯಾಕೆಂದರೆ ಇವರು ಮೊದಲಿಂದನೂ ಪೈಲ್ವಾನ್ಗಳು ಎಲ್ಲಿ ಏನೇನು ಆಗುತ್ತೆ, ಯಾಕೆಂದ್ರೆ ಅದು ಮೂಳೆಗಳು ಎಲ್ಲಿ ಇದಾಗುತ್ತೆ, ಕ್ರ್ಯಾಕ್ ಆಗುತ್ತೆ, ಎಲ್ಲಿ ಬಿಟ್ಟೋಗುತ್ತೆ, ಅದೆಲ್ಲ ಇವ್ರಿಗೆ ಕಲ್ತಿರ್ತಾರೆ ಇವರು. ಅದರಿಂದ ಈಸಿಯಾಗಿ ಇವರು ಚಿಕಿತ್ಸೆ ಇಲ್ಲದೇನೆ ಚಿಕಿತ್ಸೆ ಕೊಡ್ಕೊಂಬರ್ತಾ ಇದ್ದಾರೆ. ನಾವು 100ಕ್ಕೆ 70-80 ಮಾರ್ಕ್ಸ್ ಕೊಡ್ತೀನಿ, 100 ಕೊಡ್ತೀನಿ. ಕೆಲವೆಲ್ಲ ಮೂಳೆ ಪೀಸ್ ಆಗಿರುತ್ತೆ, ಕೆಲವು ಜಾಯ್ನ್ ಆಗುತ್ತೆ. ಅವ್ರು ಹೇಳೇ ಬಿಡ್ತಾರೆ ಅಲ್ಲಿ ತುಂಬ ಆಗಲ್ಲ ಅಂದರೆ ಓಪನ್ ಆಗಿ ಹೇಳ್ತಾರೆ, ದಯವಿಟ್ಟು ನೀವು ಆಸ್ಪತ್ರೆಗೆ ಹೋಗಿರಿ, ಇಲ್ಲಿ ರೆಡಿ ಆಗಲ್ಲ ಅಂತ ಕರೆಕ್ಟಾಗಿ ಹೇಳ್ತಾರೆ. ಅದನ್ನು ಇವ್ರ ಕೈಲಿ ಆಗೋದಾದರೆ ಆಗುತ್ತೆ ಅಂತಾರೆ, ಆಗೋದಾದರೆ 100% ಗ್ಯಾರಂಟಿನೂ ಕೊಡ್ತಾರೆ, ಮಾಡಿಕೊಡ್ತೀವಿ ಅಂತ ಮಾಡು ಕೊಡ್ತಾರೆ. ಆಗಲ್ಲ ಅಂದರೆ ಓಪನ್ ಆಗಿ ಹೇಳ್ತಾರೆ. ಸುಮಾರು ಹಳ್ಳಿಗಳೇ, ಸುತ್ತಮುತ್ತ ಹಳ್ಳಿಗಳು, ನರಸೀಪುರ ಇರ್ಬೋದು, ಮಳ್ಳಳ್ಳಿ ಇರ್ಬೋದು, ಕ್ಯಾರ್ಪೇಟೆ ಇರ್ಬೋದು, ಕ್ಯಾರ್ನಗರ ಇರ್ಬೋದು, ಗುಂಡ್ಲುಪೇಟೆ, HD ಕೋಟೆ, ಸುಮಾರು ಕಡೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಡೈಲಿ ಒಂದು 100-120 ಜನ ಅಂತೂ ಬಂದೇ ಬರ್ತಾರೆ ಡೆಫಿನೆಟ್ ಆಗಿ. ಏಕೆಂದರೆ ಅದು ನಾವು ನೋಡಿರೋವಂಥ ನಿರ್ದೇಶನಗಳು ನಮಗೆ ಇವತ್ತೆಲ್ಲ ಬಾಡಿ ಮಸಾಜು, ಸಿಕ್ಕಾಪಟ್ಟೆ ಬೆನ್ನೋವಿರುತ್ತೆ. ಬೆನ್ನೋವಿಗೆ ಬಾಡಿ ಮಸಾಜ್ ಮಾಡೋ ಮುಖಾಂತರ ಎಷ್ಟೋ ಜನಕ್ಕೆ ಬೆನ್ನೋವು ಸಹ ಹೋಗಿದೆ, ಪರ್ಮನೆಂಟಾಗಿ ಹೋಗಿದೆ. ಅದು ಉದಾಹರಣೆಗಳಾಗಿರುವಂಥದ್ದು. ಇವತ್ತು ಎಷ್ಟು ಜನ ಸುಮ್ಮನೆ ಅವರೇ ಹುಡ್ಕೊಂಬರ್ತಾರೆ, ಅಡ್ರೆಸ್ ಗೊತ್ತಿರಲ್ಲ ಪಾಪ. ಅಗ್ರಾರ್ ಸರ್ಕಲ್ಲು ಅಂತಾರೆ, ಅಗ್ರಾರ್ ಸರ್ಕಲ್ ಹೇಳಿದ ತಕ್ಷಣ ಇಲ್ಲಿ ತುಂಬ ಜನ ಅವರೇ ಫೋನ್ ಮಾಡ್ತಾರೆ, ಫೋನ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ಮಾಡಿ ಅಗ್ರಾರ್ ಸರ್ಕಲ್ ನಿಂತಿದ್ರೆ ಇವರೇ ಗಾಡೀಲಿ ಹೋಗಿ ಇಂಥ ಕಡೆ ಇದೆ ಬಂದಿದ್ದು ಕರ್ಕೊಂಬ. ಪ್ಲಸ್ ನಮ್ಮ ಮುಜಾಮಿಲ್ ಅವರು ಒಬ್ಬ ಸ್ವತಃ ಅವರು ಒಬ್ಬರು ಪೈಲ್ವಾನ್ ಆಗಿದ್ದಾರೆ. ಪೈಲ್ವಾನ್ ಆಗಿರೋದ್ರಿಂದ ಅವ್ರಿಗೆ ಯಾವ ಮೂಳೆಯಲ್ಲಿ ಏನು ಏಟಾಗಿರುತ್ತೆ ಅನ್ನೋದು ಇಮಿಡಿಯೇಟ್ ಅದನ್ನು ಮುಟ್ಟಿ ನೋಡ್ತಾಂಗೆ ಗೊತ್ತಾಗುತ್ತೆ. ಸ್ವತಃ ನನ್ನ ಸ್ನೇಹಿತ ಒಬ್ಬ ಕುಸ್ತಿ ಇದು ಮಾಡೋಕ್ಕೋಗಿ ಸೆಂಟ್ರಲ್ ಬೋನು ಕ್ರಾಸ್ ಆಗಿಬಿಟ್ಟಿತ್ತು. ಇಮಿಡಿಯೇಟ್ ಫೋನ್ ಮಾಡಿದ್ದು 10 ನಿಮಿಷಕ್ಕೆ ಬಂದು ಅಲ್ಲೇ ರೆಡಿ ಮಾಡಿಕೊಟ್ರು. ಕುಸ್ತಿ ಮ್ಯಾಟಲ್ಲೇ ರೆಡಿ ಮಾಡಿಕೊಟ್ರು. ಇವರ ತಂದೆ ಕಾಲದಿಂದ ಬಂದಿರೋದು ಅದು. ಬೋನ್ ಎಲ್ಲೇ ಏಟಾದ್ರೂ, ಮಸಲ್ಸ್ ಏನೇ ಆಗಿದ್ರು ಫಸ್ಟ್ ಎಕ್ಸ್ರೇ ಮಾಡಿಸ್ತಾರೆ. ಎಕ್ಸ್ರೇ ತರಿಸ್ಕೊಂಡು ಇದು ಇಲ್ಲೇ ರೆಡಿ ಆಗಿದೆ ಅಂದರೆ ಇಮಿಡಿಯೇಟ್ ಇಲ್ಲೇ ರೆಡಿ ಮಾಡಿಸ್ತಾರೆ. ಇಲ್ವಾ ಒಳಗಡೆ ಏನಾದ್ರು ಮೂಳೆ ಏನಾರು ಪುಡಿ ಆಗಿದ್ರೆ
ದಯವಿಟ್ಟು ಇಲ್ಲಿ ಆಗಲ್ಲ, ಹೋಗಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಇವರು ತಂದೆ ಕಾಲದಿಂದನೂ ಇವರು ಬೋನ್ ಸೆಕ್ಟರ್ ಇದನ್ನೇ ಮಾಡ್ಕೊಂಡ್ಬಂದಿರೋದು. ಭರತ್ ಬೋನ್ ಸೆಕ್ಟರ್ ಅಂದರೆ ಅತ್ಯುತ್ತಮ ಚಿಕಿತ್ಸೆ ಕೊಡ್ತಾರೆ ಅಂತ. ಪೈಲ್ವಾನರು ಬರ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ಗಳು ಬರ್ತಾರೆ. ನಾನೇ ಸ್ವತಃ ಒಬ್ಬ ಫುಟ್ಬಾಲ್ ಪ್ಲೇಯರ್ನ ಕರ್ಕೊಂಡ್ಬಂದಿದ್ದೆ. ಏನಾಗಿತ್ತು ಅಂದರೆ ಅವನಿಗೆ ಫುಟ್ಬಾಲ್ನ ಕಿಕ್ ಮಾಡೋಕ್ಕೆ ಹೋಗಿ ಅವನೇನು ಮಾಡಿದ, ಕಾಲನ್ನ ನೆಲಕ್ಕೆ ಹೊಡೆದಿದ್ದ. ನೆಲಕ್ಕೆ ಹೊಡೆದಾಗ ಏನಾಯ್ತದು, ಆ ಕಾಲು ಸ್ಟ್ರೈಟ್ ಇದ್ದಿದ್ದೇನಾಯಿತು, ಬೆಂಡ್ ಆಗೋಯ್ತು. ಹಿಂಗಿದ್ದಿದ್ದು ಕಾಲು ಹಿಂಗೆ ಬೆಂಡ್ ಆಯಿತು. ಅವನು ಹೋಗಿ ಡಾಕ್ಟರ್ ಹತ್ರ ಇದು ಮಾಡಿದ್ದಾರೆ. ಡಾಕ್ಟ್ರು ಹೆಚ್ಚು ಕಮ್ಮಿ 1.25 ಲಕ್ಷ ಖರ್ಚಾಯ್ತದೆ, ಕಾಲು ಆಪ್ರೇಷನ್ ಮಾಡಿ, ಆದರೂ ನೀನು 3 ತಿಂಗಳು ಕಾಲು ಊರಂಗಿಲ್ಲ ಅಂತ ಎಲ್ಲ ಹೇಳಿದರು. ಅವನಿಗೆ ತಲೆ ಕೆಟ್ಟೋಯ್ತು. 1.25 ಲಕ್ಷ ಎಲ್ಲಿಂದ ತರ್ತಾನೆ ಅವನು? ಅವನೊಬ್ಬ ಮಿಡಲ್ ಕ್ಲಾಸ್ ಪೀಪಲ್. ಆಗಲಿಲ್ಲ, ನೀನು ಬಾ ನೀನು ಅಂದ್ಬಿಟ್ಟು ಭರತ್ ಬೋನ್ ಸೆಕ್ಟರ್ ಇದೆ ಕರ್ಕೊಂಬಂದೆ. ಸರ್ 15 ದಿನದಲ್ಲಿ 3 ಪಟ್ಟು ಮಾಡಿದ್ರು. 15 ದಿನದಲ್ಲಿ ಅವನು ಕಾಲು ಊರಕ್ಕೆ ಶುರು ಮಾಡೋದು. ಇವತ್ತೂ ಅವನು ಕಾಲು ಪರ್ಫೆಕ್ಟ್ ಆಗವನೆ, ವಾಕ್ ಮಾಡ್ತಾನೆ, ಜಾಗ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆ ಥರ ಯಾವ ಡಾಕ್ಟ್ರ್ ಹತ್ರ ಹೋಗಿ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಬಾಡಿನ ಡ್ಯಾಮೇಜ್ ಮಾಡಿಸ್ಕೋತೀರಾ? ಫಸ್ಟ್ ಆಫ್ ಆಲ್ ಬಂದಿಲ್ಲಿ ಏನು ಚಿಕಿತ್ಸೆ ಇಲ್ದೇನೆ, ಮೀನ್ಸ್ ಆಪ್ರೇಷನ್ ಇಲ್ದೇ ಟ್ರೀಟ್ಮೆಂಟ್ ಮಾಡಿಸೋದು ಫಸ್ಟ್ ಇದು ಮಾಡಿ. ಯಾಕಂದರೆ ನಿಮಗೆ ಬಾಡಿ ಒಂದು ಸಲ ನಿಮಗೆ ಆಪ್ರೇಷನ್ ಮಾಡಿಸಿದ್ರೆ ನಿಮಗೆ ಒರಿಜಿನಾಲಿಟಿ ಹೋಯ್ತು. ಭಗವಂತ ಕೊಟ್ಟಿರೋ ಬಾಡಿ ಒರಿಜಿನಾಲಿಟಿ ಹೋಯ್ತು. ಆಮೇಲೆ ನಿಮ್ಗೆ ಆ ಫಿಟ್ನೆಸ್ ಬರಲ್ಲ ನಿಮ್ಗದು. ಅದಕ್ಕೆ ಫಸ್ಟ್ ಆಫ್ ಆಲು ಒಳಗಡೆ ಏನಾಗಿದೆ ಅದನ್ನು ನೋಡಿಕೊಂಡು, ಇಲ್ಲೇ ನಮ್ಗೆ ಟ್ರೀಟ್ಮೆಂಟ್ ಆಗುತ್ತಾ ಅಂತ ನೋಡಿಕೊಂಡು, ಮೂಳೆದು ಏನೇ ಇದ್ರೂ ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ಆಗಲ್ಲ ಅಂದ್ರೂ ಹೇಳ್ತಾರೆ, ಆಗಲ್ಲ ನೀವು ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಬಿಡಿ ಅಂತಲೂ ಹೇಳ್ತಾರೆ. ನಾವು ನೋಡ್ದಂಗೆ ಮುಜಿ ಇರ್ಬೋದು, ಅವರ ಅಣ್ಣ ಸಲ್ಮಾನ್ ಇರ್ಬೋದು, ಅವ್ರ ತಂದೆ ಅವ್ರ ತಾತ ಅವ್ರ ಕಾಲದಿಂದನೂ ಆಯುರ್ವೇದಿಕ್ದು ಮೂಳೆ ಚಿಕಿತ್ಸೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕೆಲವು ಹುಡುಗರು ಗರಡಿಗಳಲ್ಲಿ ಪ್ರಾಕ್ಟೀಸ್ ಮಾಡೋಂಥ ಕಾಲದಲ್ಲಿ ಇಂಜುರೀಸ್ ಆದಾಗ ಇಮಿಡಿಯೇಟ್ ಕರ್ಕೊಂಬರ್ತೀವಿ. ಹುಡುಗರು ಬರುವಾಗ ನಡೆಯೋಕ್ಕಾಗಲ್ಲ, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ, ಕಿರ್ಚಾಡ್ಕೊಂಡು ಬರ್ತಾರೆ. 2 ನಿಮಿಷಕ್ಕೆ ಇವರು ಏನು ಮೋಡಿ ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಕೈಲಿ ಅಂತ ಜಾದೂ ಇದೆ, ರೆಡಿ ಮಾಡಿ ಮಕ್ಕಳನ್ನ ಆರಾಮಾಗಿ ನಡ್ಕೊಂಡು ಹೋಗಂಗೆ ಮಾಡಿ ಕಳಿಸ್ತಾರೆ. ಜಾಸ್ತಿ ಮೇಜರ್ ಇಂಜುರೀಸ್ ಆದಾಗ ಅವರೇ ಹೇಳ್ತಾರೆ, ಅಣ್ಣ ಬೇಡ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವು ಈ ಮಗುಗೆ ಜಾಸ್ತಿ ಆಗಿದೆ ಅನ್ನೋದು ಅಡ್ವೈಸ್ ಮಾಡ್ತಾರೆ. ಮೈನ್ ಇವ್ರ ಕೈಲಿ ಏನಾಯ್ತದೆ, ಕಡಿಮೆ ವೆಚ್ಚದಲ್ಲಿ ಮಕ್ಕಳಿಗೆ ಉಚಿತವಾದಂಥ ಚಿಕಿತ್ಸೆ ಸುಮಾರು ಜನ ಕೊಟ್ಟಿದ್ದಾರೆ. ನಮ್ಮ ಪೈಲ್ವಾನರುಗಳು ಬಡವರೇ ಜಾಸ್ತಿ ಪೈಲ್ವಾನ್ಗಿರಿಲಿ ಬಂದಂಥ ಹೇಳ್ದಂಥ ಕಾಲಕ್ಕೆ ಉಚಿತವಾಗಿ ಇಲ್ಲೂ ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಬರೋಕ್ಕೆ ಆಗಲ್ಲ, ನಡೆಯೋಕ್ಕಾಗಲ್ಲ ಅನ್ನೋ ಹುಡುಗರಿಗೆ ಗರಡಿಗೆ ಬಂದು ವಾಲಂಟ್ರಿಯಾಗಿ ಅವರೇ ಔಷಧಿ ಎಲ್ಲ ತಂದು ಇಂಜುರೀಸನ್ನು ರೆಡಿ ಮಾಡಿ ಉಚಿತವಾಗಿ ಚಿಕಿತ್ಸೆನೂ ಕೊಟ್ಟಿದ್ದಾರೆ ಅಂಥ ಹುಡುಗರು. ಸರ್, ಈಗ ಇವರು ಹಾಸ್ಪಿಟಲ್ಗೆ ನಾವು ಹೋದ ತಕ್ಷಣ ಡಾಕ್ಟ್ರು ಫಸ್ಟು ಸ್ಕ್ಯಾನಿಂಗ್ ಮಾಡಿಸಿ, ಎಕ್ಸ್ರೇ ಮಾಡಿಸಿ, ಒಂದು MRI ಮಾಡಿಸ್ಕೊಂಬನ್ನಿ ಅಂತಾರೆ. ಸ್ವಲ್ಪ ಇದ್ದರೂ ಮೈನರ್ ಇದ್ದರೂ ಆಪ್ರೇಷನ್ ಮಾಡಿಸ್ಕೊಂಬಿಡಿ ಅಂತಾರೆ. ಒಂದು ಸಲ ಪೈಲ್ವಾನ್ಗಿರಿಲಿ ಡ್ಯಾಮೇಜ್ ಆದರೆ ಇನ್ನು ಲೈಫ್ ಲಾಂಗ್ ರೆಡಿ ಆಗೋದಿಲ್ಲ. ಅದು ಇವರಲ್ಲೇನು ಅಂದರೆ ಆಯುರ್ವೇದಿಕ್ಕು ನೋಡ್ತಾರೆ, ಅಣ್ಣ ಇದು ರೆಡಿ ಆಗುತ್ತೆ ಅನ್ನೋದಿದ್ರೆ ಮಾಡ್ತಾರೆ. ಇದು ರೆಡಿ ಆಗೋದಿಲ್ಲ ಅನ್ನೋದು ಅವ್ರಿಗೆ ಅನುಮಾನ ಬಂದರೆ ಅವರೇ ಟ್ರೀಟ್ಮೆಂಟ್ಗೆ ಹೋಗಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕಡಿಮೆ ವೆಚ್ಚ, ಏಕ್ದಮ್ MRI ಸ್ಕ್ಯಾನಿಂಗು ಎಕ್ಸ್ರೇ ಏನಿಲ್ಲ. ಇಲ್ಲಿ ಬಂದ ತಕ್ಷಣ ನ್ಯಾಚುರಲಾಗಿ ನೋಡ್ತಾರೆ, ಗೊತ್ತಾಗುತ್ತೆ ಅದೇ ಅವ್ರ ಕಲೆ ಸರ್ ಅದು. ಈಗ ನಾವು ಪೈಲ್ವಾನ್ಗಿರಿಲಿ ಇಂಥ ಪೈಲ್ವಾನ್ ಸಿಗ್ತಾನೆ ಅಂದರೆ ಹೆಂಗೆ ದಾಯ ಹೊಡಿತೀವಿ, ಆ ಥರ ಇವರು ಮುಟ್ಟಿದ ತಕ್ಷಣ ಈ ನೋವು ಈ ಥರ ಇದೆ, ಈ ಕಡೆ ಕೈ ಕಾಲು ಜರುಗೋಗಿದೆ ಅಣ್ಣ, ಮೂಳೆ ಕಳ್ಕೊಂಡಿದೆ ಅಣ್ಣ, ಇದು ಕಟ್ಟಾಗಿದೆ ಅಣ್ಣ ಅನ್ನೋದು ಅವ್ರು ನೋಡಿದ ತಕ್ಷಣ ಹೇಳ್ತಾರೆ, ಕೂರಿಸ್ತಾರೆ. ಸರ್ ಏನೇ ತೊಂದರೆ ಇದ್ರು, ಕೈ ಕಳ್ಕೊಳ್ಳಿ, ಕಾಲು ಕಳ್ಕೊಳ್ಳಿ, ನನಗೆ ನೋವಾಗಿತ್ತು ಕೆಳಗಡೆ, ನೀ ನೋವಾಗ್ಬಿಟ್ಟು ನಡೆಯೋಕ್ಕಾಗ್ತಿರ್ಲಿಲ್ಲ, ಅದನ್ನು ಮಾಡಿದ್ದಾರೆ ಸರ್. ನಾನು ಸುಮಾರು ಜನಕ್ಕೆ ಇಲ್ಲಿ ಬಂದಾಗ ನೋಡಿರ್ತೀನಿ. ಮಸಾಜ್ ಇವರು ಓನಾಗಿ ಮಸಾಜ್ ಇವ್ರು ಸ್ವಂತ ಆಯಿಲ್ ಇವರೇ ರೆಡಿ ಮಾಡ್ತಾರೆ ಮನೇಲೆ. ಆಯುರ್ವೇದಿಕ್ ಗಿಡಮೂಲಿಕೆಯಿಂದಲೇ ಮಾಡಿರೋದ್ರಲ್ಲಿ ಮಾಡ್ತಾರೆ ಸರ್. ಭಾರತ್ ಬೋನ್ ಸೆಂಟರ್ ಬೇರೆ ಜನಗಳಿಂದ ಕೇಳಿದ್ರೆ ನಾವು ಮಾಡಿಸಿರೋ ಅಂಥ ಹುಡುಗರು, ನಾವು ಕಳಿಸಿರೋ ಅಂಥ ಕಸ್ಟಮರ್ಸ್ ಇರ್ಬೋದು, ಇವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ಅದರಿಂದ ಹೇಳ್ಬೋದು. ಇದರಲ್ಲಿ ಏನು ಇವರು ನಂಬಲಿ, ಇವರು ಬೇರೆಯವ್ರು ನಂಬಲಿ ಅನ್ನೋ ಯಥೇಚ್ಛವಾಗಿ ನಾನು ಏನು ಹೇಳ್ತಾ ಇಲ್ಲ, ನಮ್ಮ ಸ್ವಂತ ಅನುಭವದಲ್ಲಿ ನಾವು ನೋಡಿರೋ ಅಂಥದ್ದು ಹೇಳ್ತಾ ಇದ್ದೀವಿ. ತುಂಬ ಮೂಳೆ ಹಳೆ ನೋವು, ಮಸಲ್ಸ್ ಲಾಕ್ ಆಗಿದ್ರೆ, ಉಳುಕಿದ್ರೆ, ಅದೇ ಹೇಳಿದ್ನಲ್ಲ ಸರ್, ನಮ್ಮ ಹುಡುಗರು ಪ್ರಾಕ್ಟೀಸಲ್ಲಿ ಕೈ ಕಾಲು ಕಳ್ಕೊಂಡು ಎದ್ದೇಳಕ್ಕೆ ಆಗಲ್ಲ ಅನ್ನೋ ಹುಡುಗರನ್ನ ಅರ್ಧ ಗಂಟೆಯಲ್ಲಿ ಓಡಾಡಂಗೆ ಮಾಡಿ ಕಳಿಸಿದ್ದಾರೆ. ಈಗ ಹೇಳ್ತಾರಲ್ಲ ಸರ್, ಜನಗಳು ಹೆಂಗೆ ಅಂದರೆ ಚೆನ್ನಾಗಾಗ್ತಿರೋಣ ಹುಡುಗ ಮಾಡ್ದ ಅಂದ್ಬಿಡ್ತಾರೆ. ಈಗ ಇಲ್ಲೂ ತೋರಿಸೋದು, ಅಲ್ಲೂ ತೋರಿಸೋದು, ನಂಬಿಕೆಯಲ್ಲಿ ಎಲ್ಲೆಲ್ಲೋ ತೋರಿಸ್ಬಿಟ್ಟು ಓದೋ ಅನ್ನೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ನಂಬಿಕೆಯಿಂದ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ನಾವು ನೋಡಿದಂಗೆ ಇಲ್ಲಿ ಲೋಕಲ್ ಮೈಸೂರು ಡಿಸ್ಟಿಕ್ ಎಲ್ಲ ಕಡೆಯಿಂದನೂ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ. ಅವ್ರಿಗೂ ಈಗ ಡಾಕ್ಟ್ರುಗಳ ಥರ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬರೋ ಅಂಥ ಜನನೂ ನೋಡಿದ್ದೀವಿ ನಾವು. ಭಾರತ್ ಬೋನ್ ಸೆಂಟರ್ ಅಂತ ಇವರು ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲಿ ಇಟ್ಟಿರೋದು ತುಂಬಾ ಫೇಮಸ್ಸು. ಯಾಕೆಂದರೆ ಕಾರಣ ನಾನೇ ಒಬ್ಬನಿದ್ದೀನಿ ಇಲ್ಲಿ. ನನಗೆ ಏನು 20 ವರ್ಷದಲ್ಲಿ ನಾನು ಕಾಲೇಜ್ ಮೇಟಲ್ಲಿ ಕುಸ್ತಿ ಮಾಡುವಾಗ ನನ್ನ ನಿಗಮಿಟ್ ಹೊಂಟೋಗ್ಬಿಟ್ಟಿತ್ತು. ಆಗ ಆಸ್ಪತ್ರೆಯಲ್ಲಿ ನನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಪುಡಿ ಹೋಗಿರುತ್ತೆ ಒಂದ್ಸಲಿ. ಆಗ ಇವರು ನಾನು ಒಂದ್ಸಲಿ ತಂದು ನಮ್ಮ ತಂದೆಯವ್ರನ್ನ ಇವ್ರ ತಂದೆಯವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಆಗ ನಮ್ಮ ತಂದೆಯವರು ಇಲ್ಲಿ ಬಾ ನಾವು ಒಂದ್ಸಲಿ ಟ್ರೈ ಮಾಡು ಅಂತ ಹೇಳಿ ಕರ್ಸ್ಕೊಂಬರ್ತಾರೆ ಸರ್. ಆಗ ಏನು ಶಸ್ತ್ರಚಿಕಿತ್ಸೆ ಇಲ್ಲದೆ ನನ್ನ ಮಂಡಿ ರೆಡಿ ಆಗುತ್ತೆ. ತಿರ್ಗಾ ಏನು ವಾಪಸ್ಸು ನಾನು ಕುಸ್ತಿ ಮಾಡ್ಬೋದು, ಅಷ್ಟು ಶಕ್ತಿ ನನಗೆ ಏನು ಹೆಂಗೆ ಬರುತ್ತೆ ಹಂಗೆ ರೆಡಿ ಆಗುತ್ತೆ.
ಇದನ್ನ ನಾನು ನನ್ನ ಇರೋ ತನಕ ನಾನು ನೆನೆಸ್ಕೊತೀನಿ ಸರ್. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ಇದಲ್ಲದೆ ಇನ್ನೂ ಸುಮಾರು ಜನ ಹತ್ರ ಕೇಳ್ಪಟ್ಟೆ, ಇವ್ರ ಅಣ್ಣ ತಮ್ಮದಿರ್ದು ಕೈ ಗುಣಗಾನ ತುಂಬಾ ಇದೆ ಸರ್. ಯಾಕೆ ಅಂತಂದರೆ ನಾನು ಸುಮಾರು ಜನದ ಕೇಳಿದ್ದೀನಿ, ಆಪ್ರೇಷನ್ಗೆ ಹೋಗ್ಬೇಕಾಗಿರೋ ಅಂಥವ್ರು ಮತ್ತು ಇನ್ನೇನು ದುಡ್ಡು ಕಟ್ಟಬೇಕಾಗಿರೋಂಥವ್ರು ನಾನೇ ಹೇಳಿ ಕಳಿಸಿದ್ದೀನಿ, ಇಂಥ ಜಾಗಕ್ಕೆ ಹೋಗಿ ತುಂಬಾ ಅವ್ರ ಕೈಗುಣ ಚೆನ್ನಾಗಿದೆ, ಆದರೆ ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಮಾತ್ರ ದುಡ್ಡಲ್ಲಂತೂ ಇವರು ಬಡವರು ಬಲ್ಲಿಗರು ಅವೆಲ್ಲ ಏನಿಲ್ಲ, ಒಂದೇ ಸಿಸ್ಟಮಲ್ಲಿ ಒಂದು ರೇಟ್ ಏನಪ್ಪ ಕಮ್ಮಿ, ಬಡವ್ರಿಗಂತೂ ದುಡ್ಡೇ ಇಸ್ಕೊಳ್ಳೋದಿಲ್ಲ. ಅಂದರೆ ತೀರಾ ಬಡವ್ರಿಗೆ ಈಗ ಎಷ್ಟೋ ಜನ ಇಲ್ಲೇ ಏನೋ ನೋಡ್ತಾರೆ ಅವ್ರ ಪರಿಸ್ಥಿತಿಗಳನ್ನ, ಬೇಡಿ ಹೋಗಿ ಅಂತ ಕಳಿಸ್ತಾರೆ. ಅಂಥ ಪುಣ್ಯಾತ್ಮರು ಇವತ್ತು ಮೈಸೂರಲ್ಲಿ ಇಂಥ ಭಾರತ್ ಬೋನ್ ಸೆಂಟರ್ ಅಂತ ಇಟ್ಕೊಂಡಿರೋದು ನಿಜವಲ್ಲೂ ನಮ್ಮ ಪುಣ್ಯ ಭೂಮಿಲಿ ಇದೊಂದು ಬೋನ್ ಸೆಂಟರ್ ಅಂತ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನೋಡ್ದಂಗೆ ನಾವು ಪಟ್ಟಣದಿಂದ ಅಂತೂ ಸುಮಾರು ಆಲ್ಮೋಸ್ಟ್ ಆಲ್ ತುಂಬ ಪೈಲ್ವಾನರುಗಳೇ ಬರ್ತಾರೆ ಸರ್ ಇಲ್ಲಿಗೆ. ಯಾಕೆ ಅಂತ ಅಂದರೆ ನಂಜನಗೂಡಿಂದ ಸುಮಾರು ಜನ ಬರ್ತಾರೆ. ನಮ್ಮ ನರಸೀಪುರದಲ್ಲಂತೂ ನಾನೇ ಕಳಿಸ್ಕೊಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಪೈಲ್ವಾನರುಗಳೇ, ನಾನು ಪೈಲ್ವಾನನೇ. ನನ್ನನ್ನು ಬಿಟ್ಟು ಬೇಕಾದ್ರೆ ಯಾರು ಬೇಕಾದ್ರೂ ಮೈಸೂರಲ್ಲಿ ನೀವು ಯಾವುದೇ ಗರಡಿಗೆ ಹೋಗಿ ಏನೇ ಕೇಳಿ, ನನಗೆ ಈ ಥರ ತೊಂದರೆ ಆಗಿದೆ ಅಂತ ಅಂದರೆ ಭಾರತ್ ಬೋನ್ ಸೆಂಟರ್ಗೆ ಹೋಗಪ್ಪ ಫಸ್ಟ್ ಅಂತ ಹೇಳ್ತಾರೆ. ಎಷ್ಟೋ ಡಾಕ್ಟ್ರುಗಳು ಇವ್ರಿಗೆ ಶಬ್ಬಾಷ್ಗಿರಿ ಕೊಟ್ಬಿಟ್ಟವ್ರೆ, ನಮ್ಮ ಕೈಲಾಗದೆ ಇರೋಂಥನ್ನ ನೀನು ಮಾಡಿದೆ ಅಂತ ಅಂದರೆ, ನಿಜ ಹೇಳ್ಬೇಕಂದ್ರೆ ಡಾಕ್ಟ್ರಿಗೇನು ಅವಮಾನ ಮಾಡ್ಕೊಂಡು ಹೇಳಿದ್ದಂಥ ಹೊರಡಲ್ಲ ಅದು. ಏನೋ ಶಸ್ತ್ರಚಿಕಿತ್ಸೆಯಲ್ಲೇ ನೀನು ಮಾಡ್ತಿದ್ಯಲ್ಲಪ್ಪ ಅಂತ ಇವ್ರಿಗೆ ಶಬ್ಬಾಷ್ಗಿರಿ ಕೊಟ್ಟಿರೋದು ಉಂಟು. ಡಾಕ್ಟ್ರುಗಳು ಇವ್ರಿಗೆ ಒಂದು ಏನೋ ಗರಿಮೆ ಭಾರತ್ ಬೋನ್ ಸೆಂಟರ್ ಅವರೇ ಕಳಿಸ್ತಾರೆ ಕೆಲವು ಡಾಕ್ಟ್ರುಗಳು, ಇಲ್ಲಿ ಹೋಗ್ರಿ, ಇಲ್ಲಿ ಮಾಡಿರಿ, ಸುಮ್ಮನೆ ಯಾಕ್ರಿ ನೀವು ಇಂಥದ್ದೆಲ್ಲ ಮಾಡ್ಕೊತೀರಾ ಅಂತ. ಮತ್ತು ಇದೇ ಥರ ಒಂದು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಆ ಹುಡುಗನಿಗೆ ಮಂಡಿ ಚಿಪ್ ಕಳ್ಕೊಂಬಿಡುತ್ತದೆ. ಆಗ ಸೀದಾ ಅಲ್ಲಿ ನಾವು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ ಆರತಿ ಕೂಡ ಹೋಗ್ತಾ ಇರ್ತೀವಿ, ಇಲ್ಲಿ ಹೋಗಪ್ಪ ಅಂತ ಹೇಳಿ ಕಳಿಸ್ತೀವಿ. ಆ ಹುಡುಗನಿಗೆ ನಾನು ನಂಬರ್ನ ಕೊಟ್ಟು ಕಳಿಸ್ತೀನಿ. ಆ ಹುಡುಗ ಬೆಂಗಳೂರಿನವನು, ಅವನು ಇಲ್ಲಾಂದ್ರೆ ಒಂದು 3-4 ಸಲ ಬಂದು ಇಲ್ಲಿ ಪಟ್ಟು ಹಾಕಿಸ್ಕೊಂಡು ಹೋಗ್ತಾನೆ. ತಿರ್ಗಾ ನಾನೇ ಫೋನ್ ಮಾಡ್ತೀನಿ ಅವನಿಗೆ, ಏನಪ್ಪ ಹೆಂಗಿದೆ ಏನು ಅಂತಂದಾಗ, ಅಣ್ಣ ನಾನೇ ಮರ್ತುಬಿಟ್ಟು ಹೇಳೋದು ನಿಮಗೆ, ತುಂಬ ಚೆನ್ನಾಗಿದ್ದೀನಿ ಅಣ್ಣ, ರೆಡಿ ಆದೆ ಅಣ್ಣ, ನಾನು ಸುಮಾರು ಜನನ ಕಳಿಸ್ಕೊಟ್ಟೆ ಕಣ ಅಂತ ಅಂದ. ಇರಲಿಯಪ್ಪ ಅಷ್ಟು ಹೇಳ್ದಲ್ಲ, ಅಷ್ಟು ಸಾಕು. ಅದರಲ್ಲೂ ನಮ್ಮ ಮೈಸೂರಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿಲ್ಲ ಇದು. ಮೈಸೂರು ಒಂದು ಹೃದಯ ಭಾಗದಲ್ಲಿ, ಅದು ಅರಮನೆ ಮುಂದೆಗಡೆ 101 ಗಣಪತಿ ದೇವಸ್ಥಾನ ಮುಂದೆಗಡೆನೇ ಇದೆ. ಆ ಸರ್ಕಲಲ್ಲಿ ಅಗ್ರಹಾರದಲ್ಲಿದೆ. ಅದು ಜನ ಅದೇನು ಹುಡ್ಕೋ ಅಂಥ ಜಾಗ ಅಲ್ಲ, ಒಳ್ಳೆ ವ್ಯೂ ಪಾಯಿಂಟು. ಎಲ್ಲಿ ಬಂದ್ರು ಏನು ಯಾರೇ ಆಗಲಿ ಅಗ್ರಹಾರದಲ್ಲಿ ಇಲ್ಲೇ ಭಾರತ್ ಬೋನ್ ಸೆಂಟರ್ ಅಂತ ಎಲ್ಲಿ ಕೇಳಿ ಹೇಳಿ ಕಳಿಸ್ಕೆ, ಇಲ್ಲಿ ಒಳ್ಳೆ ಚಿಕಿತ್ಸೆ ಇದೆ ಮಾತ್ರ. ಅದು ಮಾತ್ರ ನಾವು ಹೇಳ್ಬಾರ್ದು, ಬಂದಿರೋರನ್ನೇ ಕೇಳ್ಕೊಂಡಿದ್ದೀರಿ ಇವತ್ತು ನೀವು. ಅದರಲ್ಲೂ ಹೇಳಬೇಕು ಅಂತ ನನ್ನ ಮಂಡಿಯಿಂದ ನಾನು ಪುನರ್ಜೀವ ಸಿಕ್ತು ನನಗೆ ಅಂತ ಅನ್ಸ. ಅದು ಮುಗಿಸ್ಕೊಂಡು ನಾನು ನ್ಯಾಷನಲ್ಸ್ಗೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ, ಸ್ಟೇಟಲ್ಲಿ ಪ್ಲೇಸ್ ಮಾಡಿದೆ. ದೇವ್ರಿದ್ದಂಗೆ ಇವರು. ಅದರಲ್ಲಿ ಇವ್ರು ಅಣ್ಣ ತಮ್ಮದಿರಂತೂ ಕೈಗುಣ ತುಂಬಾ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ 8 ಗಂಟೆಯಿಂದನೇ ಶುರು ಮಾಡ್ತಾರೆ, ತುಂಬ ರಶ್ ಇರುತ್ತೆ. ಮಾತ್ರ ಅಷ್ಟೇ ಫಾಸ್ಟಾಗಿ ಕೆಲಸ ಮಾಡ್ತಾರೆ, ಅಷ್ಟೇ ಗುಣಗಾನೂ ಜನ ಬಾಯಿಲ್ಗಳಲ್ಲಿದೆ, ಮತ್ತು ಕೆಲಸನೂ ಅಷ್ಟು ನೀಟಾಗಿ ಮಾಡ್ತಾರೆ. ಬಟ್ ರೆಸ್ಟ್ ಅಂತೂ ಇಲ್ಲ ಇವ್ರಿಗೆ. ಊಟ ಮಾಡ್ತಾರೋ ಬಿಡ್ತಾರೋ ಪೇಷಂಟ್ಗಳೇ ಕೇಳಬೇಕು. ಬಂದವ್ರಿಗಂತೂ ನಗ್ನಗ್ತಾ ಅವರು ಪೇಷಂಟ್ಗಳಿಗೇನೆ ಊಟ ಮಾಡಿಸ್ತಾರೆ. ಇವ್ರು ನಾವು ಕೇಳೋದ್ಕಿಂತ ಅವರೇ ನಮ್ಗೆ ಊಟ ಮಾಡಿಸ್ತಾರೆ, ನಕ್ಕೊಂಡು ಹೋಗ್ತಾರೆ. ಆ ಗೋಳು ನನ್ನ ಮಂಡಿ ನಾವು ನಾನೇ ಹೇಳೋಕ್ಕಾಗಲ್ಲ ಅಂಥದ್ದು. ನಾನೇ ಚಿಕಿತ್ಸೆ ತಗೊಳಕ್ಕೆ ಬಂದಾಗ ಒಬ್ಬನ ಕೈ ತಿರ್ಕೊಂಬಿಟ್ಟಿತ್ತು. ಆ ಕೈನ ಕೂರಿಸುವಾಗ ಅವ್ನು ಕಷ್ಟ ಬೇಡ, ಅವ್ನು ತಿರ್ಗಾ ವಾಪಸ್ ಹೋಗುವಾಗ ನಗ್ನಗ್ತಾ ಹೋಗಿರೋದು ನಾನು ನೋಡಿದ್ದೀನಿ. ಜೊತೆಗೆ ನನ್ನ ನೋವನ್ನ ನಾನೇ ಹೇಳ್ಕೊಂಡು ತಿಳ್ಕೊಂಡು ನಾನೇ ನಗ್ತಾ ಹೋಗಿದ್ದೀನಿ. ಅದೆಲ್ಲ ಆಗಿದೆ. ಏನಕ್ಕೆ ವಿಷಯ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮನೆ ಇರೋದು ಸುಣ್ಣದಕೇರಿ. ನನಗೆ ಗೊತ್ತಿರಲಿಲ್ಲ, ನಮ್ಮ ತಂದೆಯವ್ರು ಕರ್ಕೊಂಬಂದು ನಂಗೆ ಪರಿಚಯ ಮಾಡಿಸಿದ್ದು. ಇಷ್ಟು ಫೇಮಸ್ ಆಯ್ತು ಇಲ್ಲಿ ಅಂತಂದರೆ ಜನಗಳೆಲ್ಲ ಬಂದು, ನೀವು ಇನ್ನು ನೋಡ್ತಾ ಇದ್ದೀರಲ್ಲ ಈಗಲೇ ಎಷ್ಟು ಜನ ಬಂದು ಹೋದ್ರು ಅಂತ. ಅಷ್ಟು ನೋಡಿ ಇವತ್ತು ನಾನು ಬಂದೆ, ನೀವು ಇದ್ರಿ, ನಾನು ಇಲ್ಲಿ ಒಂದು ಇಂಟರ್ವ್ಯೂ ಕೊಡೋಕೆ ನನಗೂ ಒಂದು ಚಾನ್ಸ್ ಸಿಕ್ತು. ನಾನು ಅದರಲ್ಲೂ ನನ್ನವನ್ನ ನಾನು ಇಲ್ಲಿ ಹೇಳ್ಕೊಳ್ಳೋ ಒಂದು ಟೈಮ್ ಅವಕಾಶನೂ ಸಿಕ್ತು ನನಗೆ ಅಂತ ಹೇಳೋಕೆ ಇಷ್ಟ. ನಮ್ಮ ಭಾರತ್ ಬೋನ್ ಸೆಂಟ್ರಿಗೆ ಇತ್ತೀಚಿನ ದಿನದಲ್ಲಿ ಇಲ್ಲಿ ಬಂದಿದೆ. ಕಾರಣಪ್ಪ ಅಂತಂದರೆ ನನಗೆ ಬೋನ್ ಇದು ಕಳ್ಕೊಂಡಿತ್ತು, ಅಂದರೆ ಬಿಚ್ಚೋಗಿತ್ತು. ಹಿಂದೆ ಡಾಕ್ಟ್ರಿಗೆಲ್ಲ ತೋರಿಸಿದೆ, ಅವರು ಆಪ್ರೇಷನ್ ಮಾಡ್ಬೇಕಂತ ಹೇಳಿದರು. ಇಲ್ಲಿ ಬಂದು ತೋರಿಸ್ದೆ, ಆ ಜೈಂಟ್ ಕೂರಿಸ್ಮೇಲೆ ಮತ್ತೆ ನನಗೆ ಅದು ಇಲ್ಲಿವರೆಗೂ ಜೈಂಟ್ ಕಳ್ಕೊಂಡಿಲ್ಲ, ಮತ್ತು ಯಾವುದೇ ಥರ ಪೇನ್ ಇಲ್ಲ. ತುಂಬ ಒಳ್ಳೆ ಕೈಗುಣ ಇದೆ, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಮತ್ತು ನಾವು ಯಾವುದೇ ಒಂದು ಕುಸ್ತಿ ಆಯೋಜನೆ ಮಾಡಿದಾಗ ಕುಸ್ತಿ ನಡಿಬೇಕಾದ್ರೆ ಪೈಲ್ವಾನ್ಗಳಿಗೆ ಸಣ್ಣ ಪುಟ್ಟ ಏಟಾಗ್ತಾ ಇರ್ತದೆ. ಆ ಸಮಯದಲ್ಲಿ ನಾವೇನು ಮಾಡ್ತೀವಿ, ಇವ್ರಿಗೆ ಕಾಲ್ ಮಾಡ್ತೀವಿ, ಅವ್ರಿಗೆ ಫೋನ್ ಮಾಡ್ತೀವಿ. ಕುಸ್ತಿ ನಡಿಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏಟಾಗ್ತಾ ಇರ್ತದೆ ಸರ್ ಅವ್ರದ್ದು. ಅವಾಗ ಏನಾಯ್ತು, ನಾವು ಇವ್ರಿಗೆ ಕಾಲ್ ಮಾಡ್ತೀವಿ, ಮುಜಾಮುಲ್ ಅಹಮದ್ಗೆ ಮತ್ತು ಸಲ್ಮಾನ್ ಅವ್ರಿಗೆ ಕಾಲ್ ಮಾಡ್ತೀವಿ. ಇಮಿಡಿಯೇಟ್ಲಿ ಅವರು ಆ ಸ್ಪಾಟಿಗೆ ಬರ್ತಾರೆ ಸರ್. ಆ ಸ್ಪಾಟಿಗೆ ಬಂದು ಅಲ್ಲಿ ಏನಾಗಿದೆ, ಇಲ್ಲ ಮೂಳೆ ಮುರಿದೋಗಿದೆಯಾ, ಜೈಂಟ್ ಪುಟ್ಟಾಗಿದೆಯಾ ನೋಡಿ ಸಡನ್ಗೆ ಅಂದರೆ ಅಲ್ಲೇ ಕೆಲಸ ರೆಡಿ ಮಾಡ್ತಾರೆ. ಇಲ್ಲಾಂದರೆ ಕ್ಲಿನಿಕ್ ಕರ್ಕೊಂಬಂದು ಅಂತ ಹೇಳಿ ಕ್ಲಿನಿಕ್ ಕರ್ಕೊಂಬಂದು ರೆಡಿ ಮಾಡಿಕೊಡ್ತಾರೆ ಸರ್. ಆಪ್ರೇಷನ್ ಮಾಡ್ತಾರೆ. ಇದು ಆಪ್ರೇಷನ್ ಇಲ್ಲಂತೆ ಕೆಲಸ ಮಾಡ್ತಾರೆ ಸರ್. ಯಾವುದೇ ಒಂದು ಆಪ್ರೇಷನ್ ಇಲ್ಲದಂತೆ ಒಂದು ಜೈಂಟ್ ಕೂರಿರೋ ಆಗ್ಬೋದು, ಮೂಳೆ ಮುರಿದಿರೋ ಆಗಿರ್ಬೋದು, ಯಾವುದೇ ರೀತಿಯ ಬೆನ್ನು ನೋವು ಆಗಿರ್ಬೋದು,
ಶಸ್ತ್ರಚಿಕಿತ್ಸೆ ಇಲ್ಲದಂತೆ ಕೆಲಸ ಮಾಡ್ತಾರೆ ಸರ್. ಸರ್ ಅದು ಯಾವುದೋ ಒಂದು ಆಯಿಲ್ ಬರುತ್ತೆ ಸರ್, ಆಯಿಲ್ ಬರ್ತದೆ, ಅದು ಗಮ್ ಅಂತ ಬರುತ್ತೆ, ಅದು ಹಾಕ್ತಾರೆ ಸರ್. ಅದು ತುಂಬ ನೋವನ್ನ ಎಳೀತೆ ಸರ್. ಅದು ತುಂಬ ತುಂಬ ನೋವು ಎಳೀತೆ ಸರ್. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಭಾರತ್ ಬೋನ್ ಸೆಂಟ್ರು ಅಂತಂದರೆ ತುಂಬ ಹೆಸರುವಾಸಿಯಾಗಿದೆ. ಮತ್ತು ಹುಡುಗರು ಡಾಕ್ಟ್ರುಗಳು ಇಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಸರ್ ಯಾವಾಗಲೂ ಅಷ್ಟೇ ಸರ್, ಖುಷಿಯಾಗಿ ಯಾರೇ ಬಂದವ್ರನ್ನ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸಿ ಖುಷಿಯಾಗಿ ಕೆಲಸ ಮಾಡಿಸ್ತಾರೆ ಸರ್. ಅದೇ ಒಂದು ಮೂಳೆ ಬುಟ್ಟಿರಲಿ ಜಾಯಿಂಟ್ ಆಗಿರಲಿ ಆ ನಗ್ನಗಿತ ಅವ್ರಿಗೆ ಮಾತಾಡ್ಸನೇ ಕೆಲಸ ಮಾಡ್ತಾರೆ ಸರ್. ತುಂಬ ಹೌದು ಸರ್. ಅವ್ರು ನೋಡ್ತಾರೆ, ಅವ್ರು ಮಾತು ಕೇಳ್ತಾರೆ, ನಾವು ಔಟಾಗಿರುತ್ತೆ ಸರ್. ಆ ಥರ ಕೆಲಸ ಮಾಡ್ತಾರೆ ಸರ್. ಒಳ್ಳೆ ಗುಡ್ ಒಪಿನಿಯನ್ ಸರ್ ಅವ್ರ ಬಗ್ಗೆ. ನಮಗೆ ಕುಸ್ತಿ ಮಾಡುವಾಗ ಅಲ್ಲಿ ಮತ್ತು ವರ್ಕೌಟ್ ಮಾಡುವಾಗ ಒಂದು ಸ್ವಲ್ಪ ಕೀಲು ನೋವಾಗಿತ್ತು. ಬಂದಿಲ್ಲಿ ತೋರಿಸ್ದಾಗ ನಮಗೆ ಒಂದು ಸ್ವಲ್ಪ ಅಲ್ಲಿಂದ ಬರುವಾಗಲೇ ತುಂಬ ನೋವಿತ್ತು. ಅದು ಹೋಯ್ತಾ ಸರಿ ಆಯಿತು. ಜೊತೆಗೆ ಬೆರಳು ಕೂಡ ಒಂದು ಸರಿ ಮುರಿದೋಗಿತ್ತು ಕುಸ್ತಿನಲ್ಲಿ. ಆಗಲೂ ಬಂದು ತೋರಿಸಿದ್ದೆ ನಾನು. ತೋರಿಸಿದಾಗ ಅದು ಕೂಡ ಸರಿಯಾಗಿ ಕೂರಿಸಿದ್ರು. ಪರವಾಗಿಲ್ಲ, ಇವ್ರ ಕೈಗುಣ ತುಂಬ ಚೆನ್ನಾಗಿದೆ. ನಮಗೆ ಒಳ್ಳೆ ನಮ್ಮ ಹುಡುಗರುಗಳಿಗೆ ಯಾರಿಗಾರು ಏನಾರು ಆದಾಗ ಕರ್ಕೊಂಬಂದು ಇಲ್ಲಿ ತೋರಿಸ್ತಾ ಇರ್ತೀನಿ ಅವಾಗವಾಗ. ಅಂದರೆ ಒಂದು ರೀಸನಬಲ್ ಇದರಲ್ಲಿ ಬಂದು ಮಾಡಿಕೊಡ್ತಾರೆ. ಬಂದು ಕೇಳಿದಾಗ ಪ್ರೀತಿ ವಿಶ್ವಾಸದಲ್ಲಿ ನಮ್ಮನ್ನ ಸ್ಪಂದಿಸ್ತಾರೆ. ಜೊತೆಗೆ ನೋವೋಸಿ ಇದಾಗ್ದಂಗೆ ಜಾಸ್ತಿ ಕೆಲವು ಕಡೆ ರಫ್ ಆಗಿ ಇದು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ ಮಾಡಿ ನಮಗೆಲ್ಲ ನೋವು ಕಮ್ಮಿ ಆಗುವಂಗೆ ಮಾಡಿಕೊಡ್ತಾರೆ. ಹಾಂ ಸರ್, ನಾನು ಸುಮಾರು ಜನ ಕೇಳಿದ್ದೀನಿ. ನಾನು ಹೋದಾಗ ನೋಡ್ತಾ ಇರ್ತೀನಲ್ಲ, ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ತುಂಬ ಕೈಗುಣ ಚೆನ್ನಾಗಿದೆ, ಇಲ್ಲಿ ಮಾಡಿಸಿ ಅಂತ ಅವರು ಸುಮಾರು ಜನದ ಕೈಲಿ ಕೇಳಿದ್ದೀನಿ. ಅದೇ ಪ್ರಕಾರ ನಮಗೂ ಆಗಿದೆ. ಹೌದು ಸರ್, ಬಂದು ಮಾಡಿಸಿದ್ರೆ ಮತ್ತೆ ಲಿಗಮೆಂಟ್ ಪ್ರಾಬ್ಲಮ್ಗಳು ಏನಾರ ಇದ್ದರೆ, ಅವು ಜಾಯಿಂಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ತಕ್ಕನಾಗಿ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಮತ್ತು ಅದೆಲ್ಲ ಕ್ಲೀನಾಗಿ ಕೂರಿಸಿ ಅದನ್ನೆಲ್ಲ ಜಾಯಿಂಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಅವ್ರದ್ದು ಕೆಲವೊಂದು ಇದಿರುತ್ತೆ, ಅದು ರಕ್ತಕೊಳ್ಳೋ ಥರ ಇದಿರುತ್ತೆ. ಅದನ್ನು ಹಾಕ್ಬಿಟ್ಟು ಇವರು ಕ್ಲೀನಾಗಿ ಏನು ಮಾಡ್ತಾರೆ, ಅದಕ್ಕೆ ಮೆಡಿಷನ್ ಎಲ್ಲ ಇರುತ್ತೆ, ಅದನ್ನು ಹಾಕಿ ಪಟ್ಟಿಯಾಗಿ ಕ್ಲೀನಾಗಿ ಬ್ಯಾಂಡ್ ಮಾಡ್ತಾರೆ. ಬ್ಯಾಂಡ್ ಮಾಡೋ ಒಂದು ಸ್ವಲ್ಪ ದಿನದಷ್ಟರಲ್ಲಿ ನಮ್ಗೆ ನೋವು ಕಮ್ಮಿ ಆಗೋಗಿರುತ್ತೆ. ಜೊತೆಗೆ ಊದೆಲ್ಲ ಇಳಿದು ನೋವೆಲ್ಲ ವಾಸಿ ಆಯ್ತದೆ. ಹಾಗಾಗಿ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ. ಬಂದಾಗೆಲ್ಲ ಸಣ್ಣ ಪುಟ್ಟದ್ದು ಏನೇ ಇದ್ದರೂ ಇವರು ರೆಡಿ ಮಾಡ್ತಾರೆ. ಮತ್ತು ಕಾಸು ಕಮ್ಮಿ ತೊಗೋತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಬರಬೇಕಾದ್ರೆ ಎಲ್ಲರೂ ಇಲ್ಲಿಗೆ ತುಂಬ ನೋವಿಂದ ಬರ್ತಾರೆ. ವಿತಿನ್ ಹಾಫ್ ಆನ್ ಅವರಲ್ಲಿ ಸ್ವಲ್ಪ ರಿಲೀಫ್ ಆಗುತ್ತೆ. ಮತ್ತು ಇನ್ನೊಂದು 2 ಸಾರಿ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊಳಗೆ ಕ್ಲಿಯರ್ ಮಾಡಿಕೊಡ್ತಾರೆ. ಅದು ಅವ್ರು ವಾಸೆ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಅಣ್ಣ ತಮ್ಮದಿರಿಬ್ಬರು ಅವಳಿ ಜೋಳಿ ಇದ್ದಂಗೆ ಇದ್ದಾರೆ. ಬೇಕಾದ್ರೆ ನೀವು ಇಬ್ಬರನ್ನ ತೆಗೆದು ತೋರಿಸಿ ಇವ್ರು ಯಾರು ಅಂತ ಕಂಡು ಹಿಡಿಯೋಕ್ಕಾಗಲ್ಲ. ಮತ್ತು ಕೈಗುಣ ತುಂಬ ಸೂಪರ್. ಮತ್ತು ನನಗೆ ಮಿಗಮಿಟ್ಟು ಏಟಾಗಿದೆ ಸರ್. ಇಲ್ಲಿ ಕುಸ್ತಿ ಮಾಡೋ ಟೈಮಲ್ಲಿ ನಾನು ಈಗಲೂ ಬ್ಯಾಂಡೇಡ್ ಹಾಕೊಂಡಿದ್ದೀನಿ ನಾನು. ಈಗ ನನಗೆ ಇವರೇ ವಾಸೆ ಮಾಡಿದ್ದು. ನನಗೆ ವಾಸೆ ಮಾಡಾದಮೇಲೆ ನಾನು ಇಲ್ಲೇ ಬರ್ತಾ ಇರ್ತೀನಿ. ನಮ್ಮ ಮಕ್ಕಳು 3 ಜನ ಪೈಲ್ವಾನೆ, ಅವ್ರು ಸಣ್ಣ ಪುಟ್ಟ ಆಯಿತು, ಇವರೇ ನಮಗೆ ಟ್ರೀಟ್ಮೆಂಟ್ ಮಾಡೋದು ಸರ್. ಎಲ್ಲರಿಗೂ ಮಾಡ್ತಾರೆ ಸರ್. ಕೈಗುಣ ಸೂಪರ್, ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಕಾಸು ತೊಗೋತಾರೋ ಇನ್ನೊಂದು ಅದೆಲ್ಲ ಏನಿಲ್ಲ ಸರ್. ಇಲ್ಲಿ ಕೈಗುಣ ಸೂಪರೇ ಇದೆ. ಮತ್ತು ಲೇ ಅಂತ ಮಾಡಿಕೊಡ್ತಾರೆ ಸರ್. ಅದು ಸ್ಟ್ರೆಂತ್ ಬರುತ್ತೆ ಬಾಡಿಗೆ. ಮೂಳೆಗಳು ಮತ್ತು ಉಸಿರಾಟ ಎಲ್ಲದಕ್ಕೂ ತುಂಬ 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 ಚೆನ್ನಾಗಿ ಕೊಡ್ತಾರೆ. ಲೇಯನ ಸೂಪರಾಗಿ ನಡೆಸ್ಕೊಡ್ತಾರೆ ಸರ್. ಇವ್ರ ಕಡೆನೇ ಸಿಗುತ್ತೆ, ಬೇರೆ ಕಡೆನೂ ಸಿಗ್ಬೋದು, ನಮಗೆ ಗೊತ್ತಿಲ್ಲ. ಇವ್ರ ಕಡೆ ಸಿಗುತ್ತೆ, ಅದು ಗ್ಯಾರಂಟಿ ನಾನು ಹೇಳ್ತೀನಿ. ಲೇ ಅಂದರೆ ಸರ್ ಅವರು ಒಂದು 35 ಐಟಮ್ ಎಲ್ಲ ಮಿಕ್ಸ್ ಮಾಡಿ ಸರ್ ಅದನ್ನ ಒಂದು ಲೇ ಥರ ಮಾಡ್ತಾರೆ. ಗುಲ್ಕಂಡ್ ಥರ ಬರುತ್ತೆ, ಅದು ಗುಲ್ಕಂಡ್ ಟೈಪ್ ಬರುತ್ತೆ ಅದು. ಹಾಗಾಗಿ ಅದನ್ನ ಇಲ್ಲ ತಿನ್ನೋದು, ಅದು ತಿಂದು ಹಾಲು ಕುಡಿಬೇಕು. ಸೂಪರ್ ಆಗಿರ್ತದೆ ಸರ್. ಅದರಲ್ಲಿ ಎರಡು ಮಾತಿಲ್ಲ, ಸೂಪರ್ ಆಗಿರ್ತದೆ. ಚೆನ್ನಾಗಿ ಡೆವಲಪ್ ಆಗುತ್ತೆ ಸರ್. ಕೈ ಏಟಾಗಿ ಫುಲ್ ಬೋನ್ ಏಟಾಗಿದೆ ಅನ್ಕೊಂಡಿದ್ದು, ಅದೇನಾಗಿಲ್ಲ. ಇಲ್ಲಿಗೆ ಬಂದಮೇಲೆ ಕಟ್ ಹಾಕಿ ಫುಲ್ಲು ಎಲ್ಲ ಇದು ಮಾಡಿದ್ದಾರೆ. ಅದು ರಿಲೀಫ್ ಆಯಿತು, ಸ್ವಲ್ಪ ಬೇಗನೆ ರಿಲೀಫ್ ಆಯಿತು. ಏನು ಅಷ್ಟು ನೋವಿದ್ದಿದ್ದು ಈಗ ನೊಟ್ಕೆ ಎಲ್ಲ ತೆಗ್ದು ಇದು ಮಾಡಿದ ತಕ್ಷಣ ಸ್ವಲ್ಪ ರಿಲೀಫ್ ಆಯಿತು. ಕೈ ಬೆಟ್ಟೆಲ್ಲ ಆಡಿಸ್ಬೋದಿತ್ತು. ದುಡ್ಡಲ್ಲೂ ಬೇಗ ಟ್ರೀಟ್ಮೆಂಟ್ ಮುಗಿಸ್ಬೋದು. ಏನು ಬಂದರೆ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ ಅಂತ. ನಲ್ಲಿ ಇದು ಮಾಡುವಾಗ ಸುತ್ತಕ್ಕೆ ಏಟ್ ಬಿದ್ದುಬಿಟ್ಟಿತ್ತು. ಬಟ್ ನೋವು ಜಾಸ್ತಿ, ತುಂಬ ನೋವಿತ್ತು. ಇಲ್ಲಿಗೆ ಬಂದಮೇಲೆ 2 ಕಟ್ ಹಾಕ್ಸಿದ ತಕ್ಷಣ ಬೇಗ ರಿಲೀಫ್ ಆಯಿತು. ಈಗೆಲ್ಲ ಕೈ ಇದು ಮಾಡ್ಬೋದು. ಈ 2 ಡೇಸ್ ಆದಮೇಲೆ ಇದನ್ನೂ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಿಲೀಫ್ ಆಗುತ್ತೆ. ಬೇರೆ ಕಡೆ ಇಲ್ಲ, ಇಂಜೆಕ್ಷನ್ನು ಮಾಡಿಸಿದ್ದು, ಬಟ್ ಇಂಜೆಕ್ಷನಿಂದ ಕಮ್ಮಿ ಆಗಲಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ರಿಲೀಫ್ ಆಯಿತು. ಬರ್ಬೋದು, ಏನಿಲ್ಲ, ಆರಾಮ್ಸೆ ಟ್ರೀಟ್ಮೆಂಟ್ ಕೊಡ್ತಾರೆ. ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಮತ್ತು ಲೋ ಪ್ರೈಸು ಇದೆ, ಬೇಗ ವಾಸಿ ಆಗುತ್ತೆ. ಸೊ ನನಗೆ ಶೋಲ್ಡರ್ ಪೇನ್ ಇತ್ತು ತುಂಬ ದಿನದಿಂದ. ಸೊ ನಾನು ತುಂಬ ಹಾಸ್ಪಿಟಲ್ಸ್ ಎಲ್ಲ ರೌಂಡ್ಸ್ ಆಗ್ತೆ. ಬಟ್ ನಾನು ಮೆಡಿಕಲ್ ಫೀಲ್ಡ್ ಇರೋದ್ರಿಂದ ಎಲ್ಲಿ ಸ್ಪೆಷಲಿಟಿ ಹಾಸ್ಪಿಟಲ್ಸ್ ಎಲ್ಲ ನೋಡಿದೆ, ಬಟ್ ಯಾವುದೂ ಕಂಫರ್ಟ್ ಆಗಲಿಲ್ಲ ಟ್ರೀಟ್ಮೆಂಟಿಂದ. ಸೊ ನಾನು ಅಗ್ರಹಾರದಲ್ಲೇ ನನ್ನ ಪೇರೆಂಟ್ಸ್ ಇಲ್ಲೇ ಕನ್ಸಲ್ಟ್ ಮಾಡಿದ್ರು. ಅಗ್ರಹಾರದಲ್ಲಿ ಎಲ್ಲಿ ಅಂತ ನೋಡಿದಾಗ ಭರತ್ ಬೋನ್ ಸೆಂಟರ್ ಅಂತ ಇತ್ತು. ಸೊ ಇಲ್ಲಿ ಬಂದೆ, ನೋಡಿದೆ, ಇಲ್ಲಿ ಬ್ರದರ್ಸ್ ಇಬ್ಬರಿದ್ರು. ಸೊ ಅಲ್ಲಿ ಬಂದು ನಾನು ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದೆ.
ಕ್ಯೂರ್ ಆಗಿಲ್ಲ. ಸೊ ಇಲ್ಲಿ ನೋಡೋಣ ಅಂತ ನಾನು ಪೇರೆಂಟ್ಸ್ ಒತ್ತಾಯದ ಮೇಲೆ ಬಂದೆ ನಾನು ಇಲ್ಲಿ. ಸೊ ಇಲ್ಲಿ ಬಂದಾಗ ಅಲ್ಲಿ ಬ್ರದರ್ಸ್ ಇಬ್ಬರು ಇದ್ರು, ತುಂಬ ಕೇರ್ ಮಾಡಿದ್ರು. ಬಟ್ ಅಲ್ಲಿ ಬೋನ್ ಫ್ರ್ಯಾಕ್ಚರ್ ಆಗಿ ಡಿಸ್ಲೊಕೇಟ್ ಆಗಿತ್ತು. ಸೊ ಇಲ್ಲಿ ಬಂದು ತೋರಿಸ್ದೆ, ತುಂಬ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರು, ಆಯಿಲ್ ಮಸಾಜ್ ಎಲ್ಲ ಇತ್ತು. ಸೊ ಇದರಿಂದ ನನಗೆ ಸ್ವಲ್ಪ 15 ಡೇಸ್ ಒಳಗಡೆ ನನಗೆ ಕ್ಯೂರಬಲ್ ಆಯಿತು. ಸೊ ನಾನು ಆರಾಮಾಗಿ ಈಗ ಮೊದಲು ಹೇಗಿದೆ ಆ ಥರ ಫ್ರೀಯಾಗಿ ಓಡಾಡ್ತಿದ್ದೀನಿ, ಎಲ್ಲ ಕೆಲಸ ಮಾಡ್ತಿದ್ದೀನಿ. ವಾಕ್ ಮಾಡೋದು ಮತ್ತು ಎಲ್ಡರ್ ಹೆಡ್ ಸ್ಟೋನು ಫುಲ್ಲು ಪೇನ್ ಆಗ್ತಿತ್ತು. ಸೊ ಈಗ ಇಲ್ಲಿ ಬಂದು ಕ್ಲಿಯರ್ ಆಗಿದೆ ನನಗೆ. ಅವ್ರಿಗೆಲ್ಲ ಬನ್ನಿ, ಅಗ್ರಹಾರ ಸರ್ಕಲಲ್ಲಿ ಭರತ್ ಬೋನ್ ಸೆಂಟರ್ ಅಂತಿದೆ, ತುಂಬ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಸೊ ನನಗೂ ಈಗ ನಾನು ಅದೇ ಟ್ರೀಟ್ಮೆಂಟ್ ತೊಗೊಂಡಿರೋದ ಮೇಲೇ ನನಗೆ ಕ್ಯೂರ್ ಆಗಿರೋದಕ್ಕೋಸ್ಕರ ನಾನು ಮಾತಾಡ್ತಿದ್ದೀನಿ. ಸೊ ರೆಫರೆನ್ಸ್ ಮಾಡ್ತಿದ್ದೀನಿ ಅದರ್ಸ್ ಪೀಪಲ್ಸ್ ಅವ್ರಿಗೆಲ್ಲರಿಗೂ. ಸೊ ಬನ್ನಿ, ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬ ಲೋ ಲೆವೆಲ್ ರೇಟ್, ನಾವು ಅಷ್ಟೇ ಲೋ ಲೆವೆಲ್ ರೇಟಲ್ಲಿ ನಾವು ಎಷ್ಟೋ ಕಾಸ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಆ ಥರ ಏನಿಲ್ಲ, ಆರಾಮು ನಾರ್ಮಲ್ಲು ಕಡಿಮೆ ರೇಟಲ್ಲೇ ನೋಡ್ತಾರೆ. Hello everyone, my name is Nirup. I have back pain past 3 months. Today I came to Bharat Bone Center in Hagrara. It's very beautiful. I got relief from 15 days. I am coming twice here. I have back pain. They are giving me very good treatment and I am able to fold my hands and legs properly. A good result from here. Someone who has some problem with the bones and everything, they can come here and get good treatment here. They see very well, they charge very low and they are affordable. That's all. ಸರ್ 5 ವರ್ಷದ ಹಿಂದೆ ಬೈಕಲ್ಲಿ ಬಿದ್ದಿದೆ, ಅವಾಗ ಕಾಲು ಮೂಳೆ ಮುರಿದೋಗಿತ್ತು. ಅವಾಗ ಬಂದು ಫಸ್ಟ್ ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸಿದ್ದು, ಎಲ್ಲ ಕಮ್ಮಿ ಆಗಿದೆ. ಈಗ ತುಂಬ ಅದೇ ರೀತಿ ಯಾವುದು ನೋವಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಹ್ಞೂ ಸರ್, ಎಲ್ಲ ಚೆನ್ನಾಗಿದ್ದೀನಿ. ಈಗ ಇವರೇ ಮಾಡಿಕೊಟ್ಟಿದ್ದು. ಕಾಲು ಏನೂ ಇಲ್ಲ ಸರ್, ಆರಾಮಾಗಿದ್ದೀನಿ, ಏನೂ ಪೇನಿಲ್ಲ. ಡಾಕ್ಟ್ರು ಆಪ್ರೇಷನ್ ಮಾಡ್ಬೇಕಂದಿದ್ರು, ನಾವು ಇಲ್ಲೇ ಬಂದು ತೋರಿಸಿದ್ಕೆ ಎಲ್ಲ ಕ್ಲಿಯರ್ ಆಗಿದೆ, ಏನೂ ಆಗಿಲ್ಲ. ಸರ್ ನಮಗೆ ಪರಿಚಯ ಇದ್ರು ನಮ್ಮ ಕಡೆ ಒಬ್ಬರು, ಅವ್ರು ಹೇಳಿದ್ರು ಇಲ್ಲಿ ಬಾ, ಇಲ್ಲಿ ಕರ್ಕೊಯ್ತೀನಿ ಅಂದ್ಬಿಟ್ಟು. ಅವಾಗ ಬಂದು ತೋರಿಸಿದಾಗ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಬರೋದು, ಏನಾರು ಆಗಿದ್ರೆ ಇಲ್ಲೇ ಬಂದು ಮಾಡಿಸೋದು. ಈಗ ತಿರ್ಗಾ ಅಲ್ಲಿ ಅದಕ್ಕೇನೆ ಹುಡ್ಕೊಂಡು ಬಂದಿರೋದು ಇಲ್ಲಿಗೆ. ಜಾಸ್ತಿ ದಿನ ಆಯಿತು, ಬಟ್ ಏನಂದರೆ ಅದಕ್ಕೂ ಮುಂಚೆ ಸ್ವಲ್ಪ ಸಣ್ಣ ಪುಟ್ಟ ಕೈ ಎಲ್ಲ ಏಟಾಗಿತ್ತು. ಅಂದರೆ ನಾನು ಜಾಸ್ತಿ ಏಟಾಗಿದ್ದು ಕಾಲು ಬಿದ್ದಾಗ, ಅವಾಗಿಂದ ಇಲ್ಲೇ ಬರೋದು ಸರ್. ಪರವಾಗಿಲ್ಲ ಬೈ, ಬರ್ಬೇಕಾದ್ರೆ ಫುಲ್ ಆಯ್ತಾನೆ ಇರಲಿಲ್ಲ, ಈಗ ಫುಲ್ ರಿಲೀಫು. ನಟಿಕೆ ತೆಗ್ದ್ರಲ್ಲ, ಎಲ್ಲ ಫುಲ್ ರಿಲೀಫು, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗಾಗಲೇ ಎಷ್ಟೋ ತುಂಬ ಪೇನ್ ಕಮ್ಮಿ ಆಗಿದೆ. ಡಾಕ್ಟ್ರು ಸ್ಕ್ಯಾನಿಂಗ್ ತಗೊಳ್ಳಿ ಅಂತ ಹೇಳಿದರು, ಅದಕ್ಕೆ ನಾನು ಹೋಗಿರಲಿಲ್ಲ, ಅದಕ್ಕೆ ಬರ್ತೀನಿ ಅಂದ್ಬಿಟ್ಟು ಇಲ್ಲೇ ಬಂದಿದ್ದು ಸರ್. ಯಾಕೆಂತಂದರೆ ಇಲ್ಲಿ ಆಸ್ಪತ್ರೆಗೆ ಹೋಯ್ತು ಅಂದರೆ ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು ಅಂದ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ. ಇಲ್ಲಿ ನಮ್ಮ ಕಷ್ಟ ಬಂದು ಹೇಳ್ಕೊಂಡ್ರೆ ಬಡವರು ಅದು ಇದು ಅಂತಂದ್ರೆ ಸ್ವಲ್ಪ ಕಮ್ಮಿಗೆ ಮಾಡಿಕೊಟ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಕೆಲಸ. ನನ್ನ ಕಾಲು ಮೂಳೆ ಆಗಿದೆ, ಅದೇ ಹೇಳ್ನಲ್ಲ, ಮೂಳೆ ಮುರಿದಾಗಿದ್ದಾಗ ಆಪ್ರೇಷನ್ ಮಾಡಬೇಕು ಅಂತಂದಾಗ ಇವರೇ ರೆಡಿ ಮಾಡಿದ್ದು. ಇಲ್ಲ ಮಾಮೂಲಿ ಮೂಳೆ ಹಂಗೆ ಕುಣಿಸಿ ಪಟ್ಟಾಕಿ 2-3 ಸತ ಪಟ್ಟಾಕಿದ್ರು. ಅವಾಗ ಒಂದು 2 ತಿಂಗಳು ರೆಸ್ಟ್ ಇರೋ ಅಂತಂದಿದ್ರು. ಅವ್ರು ಹೇಳಿದ ಫುಡ್ಗಳು ತಿನ್ಕೊಂಡು ಆರಾಮಾಗಿದ್ದೆ, ಏನಿಲ್ಲ, ಎಲ್ಲ ರೆಡಿ ಆಯ್ತಲ್ಲ ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.